ಕೊಟ್ಬಿಡೋಣ ಬಿಡಿ ಸರ್. 1,45,000ಕ್ಕೆ ಲಕ್ಸುರಿ ಫೀಲ್ ಮಾಡ್ಲಿ ಅಂತ ಹೇಳ್ಬೋದು. ಹೌದು ಸರ್, ಇರ್ತಾರಲ್ಲ ಸರ್ ಹುಡುಗರು ಇರ್ತಾರೆ ಕೆಲವರು, ಸಡನ್ ಅಲ್ಲಿ ಬೇಕು ಫ್ಯಾನ್ಸಿ ಗಾಡಿ ಬೇಕು ಅಂದವರಿಗೆ ಒಳ್ಳೆ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. 1.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,50,000 ಫೈನಲ್ ಮಾಡ್ಕೊಡ್ತೀನಿ. ಆ ಬೆಲೆಗೆ ನನ್ನ ಹತ್ರ 2,35,000ಗೆ 2014 ಮಾಡಲ್ ಕೊಡ್ತಾ ಇದೀನಿ. 2,35,000ಕ್ಕೆ ನಿಶಾನ್ ಮೈಕ್ರಾ ಕೊಡ್ತೀನಿ. ಬರೀ 35,000 ಹೊಡಿರೋದು ಇದು ಜಿನೇನ್ ಸರ್. ಮಾರ್ಕೆಟ್ ಬೆಲೆ 3 ಲಕ್ಷ ಇದೆ ಸರ್. ನಮ್ಮ ಶೋರೂಮ್ ಬರ್ಲಿ 2,75,000 ಫೈನಲ್ ಮಾಡ್ಕೊಡ್ತೀನಿ. 2,75,000ಗೆ ಫುಲ್ಲಿ ಟಾಪ್ i10 ಬೆಲೆಯಲ್ಲಿ i20 ಕೊಡ್ತಾ ಇದೀನಿ. ಓಕೆ, ಇದಕ್ಕೆ ಬರೀ 3,25,000 ಫೈನಲ್ ಮಾಡ್ಕೊಡ್ತೀನಿ. 3,25,000 ನಿಮ್ಗೆ ಈ ಗಾಡಿ ಸಿಗ್ತಿರೋದು. ಇದಕ್ಕೆ ಯುನಿಕ್ ಫೋರ್ಡ್ ಫಿಯೆಸ್ಟಾ ಗ್ಲೋಬಲ್ ಅಂತ, ಗ್ಲೋಬಲ್ ಸರ್, ಅಂಡ್ ರೇರ್ ಪೀಸ್ ಆಗಿರೋದು ಇದು. ಹೌದೌದು. ನಮ್ಮ ಶೋರೂಮ್ ಬರ್ಲಿ, ಫೈನಲ್ ಟು ಫೈನಲ್ ಎಲ್ಲೂ ಈ ಕರ್ನಾಟಕದಲ್ಲಿ ಹುಡುಕಿದ್ರು ಆ ಪ್ರೈಸ್ ಸಿಗಲ್ಲ. ಹೇಳಿ ಸರ್. 2023 ಪೆಟ್ರೋಲ್ ಆಟೋಮೆಟಿಕ್ ವಿತ್ ಸನ್ರೂಫ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇಂಟೀರಿಯರ್ ಎಲ್ಲ ನೀವು ತೋರಿಸಬಹುದು. ಜಸ್ಟ್ 3,000 ಓಡಿದೆ. ನಿಮ್ಗೆ ಅದ್ರಲ್ಲಿ ನಿಮ್ಗೆ ಅರ್ಧ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. ಇದು 3.5 ಇಲ್ಲ ಸರ್, 3,85,000 ಕೊಡ್ತೀನಿ. 3,85,000ಕ್ಕೆ 8 ಸೀಟರ್ ವೆಹಿಕಲ್. ಸರಂಡ್ರಿ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಕರ್ನಾಟಕ ಕಾರ್ ಝೋನ್ ರೀಲಾಂಚ್ ಆಗಿದೆ ಅಂತ ಹೇಳ್ಬೋದು. ನಿನ್ನೆನೆ ಓಪನಿಂಗ್ ಆಯ್ತು. ಅಂಡ್ ಗಾಡಿಗಳು ತುಂಬಾ ಗಾಡಿಗಳಿದೆ. ಈ ಸರ್ತಿ ನೋಡ್ಬೋದು ದೊಡ್ಡ ಗಾಡಿಗಳೇ ಜಾಸ್ತಿ ಅಂತ ಹೇಳ್ಬೋದು. ಫ್ಯಾಮಿಲಿಯವ್ರಿಗೆ ಯಾರ್ಯಾರು ನೋಡ್ತೀರಾ ಕಾರ್ಗಳು, ಅಂಡ್ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಆಗಿ ಅಂಡ್ ಪ್ರೈಸಿಂಗ್ ಅಲ್ಲಿ ಕೊಡ್ತಿದಾರೆ ಅಂತ ಹೇಳ್ಬೋದು. ಅಂಡ್ ಆಲ್ಮೋಸ್ಟ್ ಕರ್ನಾಟಕ ಕಾರ್ ಝೋನ್ ಮೊದಲಿಂದಾನು ಪ್ರೈಸಿಂಗ್ ಅಂಡ್ ಕಂಡೀಷನ್ ಗಾಡಿಗಳೇ ಕೊಡೋದ್ರಲ್ಲಿ ಫೇಮಸ್ ಅಂತ ಹೇಳ್ಬೋದು. ಅಡ್ರೆಸ್ ಹೇಳೋದಾದ್ರೆ ಸರ್ ನ ಕೇಳ್ಬಿಡೋಣ ಎಲ್ಲಿ ಬರುತ್ತಂತ. ಸರ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್. ಹೆಂಗಿದ್ದೀರಾ? ಫೈನ್ ಸರ್. ಕಂಗ್ರಾಚುಲೇಷನ್ ಸರ್ ಒನ್ಸ್ ಅಗೇನ್, ಬಿಕಾಸ್ ರೀಲಾಂಚ್ ಆಗಿದೆ. ಅಂಡ್ ಅಡ್ರೆಸ್ ಹೇಳೋದಾದ್ರೆ ಎಲ್ಲಿ ಬರುತ್ತೆ ಸರ್ ಇದು? ಸರ್, ಇದು ನಾಗರಬಾವಿ ಸರ್ಕಲ್. ಅಲ್ಲಿಂದ ಸರ್ವಿಸ್ ರೋಡ್ ಅಲ್ಲಿ ಬಂದ್ರೆ ನಿಮ್ಗೆ ನಮ್ಮೂರ ತಿಂಡಿ ಹೋಟ್ಲ್ ಇದೆ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಮೇಲ್ಗಡೆ ಬಂದ್ರೆ ಅಂಬೇಡ್ಕರ್ ಕಾಲೇಜ್ ಸಿಗ್ನಲ್ ಇಂದ ಇನ್ನೂ ಈಚೆ MK ಅಹಮದ್ ಅಂತ ಸೂಪರ್ ಮಾರ್ಕೆಟ್ ಇದೆ. ಅದ್ರ ಬ್ಯಾಕ್ ಸೈಡ್ ಬರುತ್ತೆ. ತುಂಬಾ ಈಸಿ ಇದೆ ಅಡ್ರೆಸ್. ಎಲ್ಲೂ ಸಂಧಿ ಮೂಲೆಯಲ್ಲಿ ಹೋಗಂಗಿಲ್ಲ. ಮೇನ್ ರೋಡ್ ಅಲ್ಲೇ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ MK ಅಹಮದ್ ಅಂತ ಸಿಗುತ್ತೆ. ಅದ್ ಹಿಂದ್ಗಡೆ ಪಾರ್ಕಿಂಗ್ ಅಲ್ಲೇ ವೆಹಿಕಲ್ಸ್ ಗಳಿದಾವೆ. ಆಫೀಸು ನಮ್ದು ಇಲ್ಲೇ ಇದೆ ಸರ್. ಅಂಡ್ MK ಅಹಮದ್ ನೀವು ಗೂಗಲ್ ಅಲ್ಲಿ ಹಾಕಿದ್ರು ಕೂಡ MK ಅಹಮದ್ ಅದ್ರ ಪಕ್ಕದಲ್ಲೇ ಒಂದು ರೋಡ್ ಇದೆ. ಅದರಿಂದ ನೀವು ಒಳಗಡೆ ಬಂದ್ರೆ ನಿಮ್ಮ ರೈಟ್ ಸೈಡ್ ಅಲ್ಲಿ ಅಥವಾ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಆಫೀಸ್ ಸಿಗುತ್ತೆ. ಅಂಡ್ ರೈಟ್ ಸೈಡ್ ಅಲ್ಲಿ ಪಾರ್ಕಿಂಗ್ ಏರಿಯಾ ಸಿಗುತ್ತೆ ಅಂತ ಹೇಳ್ಬೋದು. ನೀವು ಯಾವುದೇ ಗಾಡಿ ನೋಡ್ಬೇಕಾದ್ರೂ ಡೈರೆಕ್ಟ್ ಆಗಿ ಬಂದು ವಿಸಿಟ್ ಆಗಿ. ಅಂಡ್ ಇದಲ್ದೆ ನಿಮ್ಗೆ ಇಲ್ಲಿ ಗಾಡಿಗಳಲ್ಲದೆ ನಿಮ್ಗೆ ಯಾವುದೇ ಗಾಡಿ ಬೇಕಂತಂದ್ರೆ ಇವರಿಗೆ ಹಾಯ್ ಅಂತ ವಾಟ್ಸಪ್ ಅಲ್ಲಿ ಕಳಿಸಿ ಅವರು ಗೈಡ್ ಮಾಡ್ತಾರೆ. ತುಂಬಾ ಗಾಡಿ ಸ್ಟಾಕ್ಸ್ ಅಲ್ಲಿ ಇದೆ ಅಂತ ಹೇಳ್ಬೋದಲ್ವಾ ಸರ್? ಹೌದು ಸರ್. ಇನ್ನು ನಿಮ್ಗೆ 50 ಗಾಡಿ ಇದೆ ಸರ್ ನಮ್ಮ ಹತ್ರ. ಇನ್ನು XUV 3 ಗಾಡಿ ಇದೆ, ಆಲ್ಟೋ 800 ಇದೆ, ರಿಡ್ಜ್ ಇದೆ, ಡಿಸೈರ್ ಇದೆ, ಎಲ್ಲ ತುಂಬಾ ಗಾಡಿಗಳಿದೆ. ಬಟ್ ಒಂದೇ ಕಡೆ ಅಷ್ಟು ವಿಡಿಯೋ ಮಾಡಕ್ ಆಗಲ್ಲ. ಎಷ್ಟು ವಿಡಿಯೋನು ನೋಡಲ್ಲ ಜನ, ಅಷ್ಟು ಇದು ಮಾಡ್ಬಿಡ್ತಾರೆ, ತುಂಬಾ ಉದ್ದ ಆಗತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ವೀಕ್ಷಕರಿಗೆ ಕಾಂಟ್ಯಾಕ್ಟ್ ಮಾಡ್ಲಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಲಿ, ವಾಟ್ಸ್ಆಪ್ ಮಾಡ್ಲಿ. ಅವ್ರಿಗೆ ಯಾವುದೇ ಗಾಡಿ ಬೇಕಿದ್ರು ಎನಿ ಟೈಮ್ ಯಾವುದೇ ಇದರಲ್ಲಿ ನಾನು ಒಂದ್ಸತಿ ವೇಟಿಂಗು ಬಿಸಿ ಬಂತು ಅಂದ್ರೆ ಅಟ್ಲೀಸ್ಟ್ ವಾಟ್ಸಪ್ ಅಲ್ಲಿ ಮಾಡೋದು, ವಾಯ್ಸ್ ಮೆಸೇಜ್ ಕಳ್ಸಿದ್ರು ಆಗುತ್ತೆ. ಅವ್ರಿಗೆ ಇಂಥ ಗಾಡಿ ಬೇಕು, ಇಂಥ ಮಾಡಲ್ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಲೊಕೇಶನ್ ಆಗ್ಲಿ ಎಲ್ಲದೂ ಆಗ್ಲಿ ಸಿಗತ್ತೆ. ಆದ್ರೂ ಲೊಕೇಶನ್ ಮಿಸ್ ಆಯ್ತಾ, ನಮ್ಮ ಹತ್ರ ಸರ್ವಿಸಿಗೆ ಹುಡುಗರು ಇದ್ದಾರೆ. ಹಂಗೇನೊಂದು ಮಿಸ್ ಅವ್ರಿಗೆ ನಿಂತಿರೋ ಜಾಗದ ಲೊಕೇಶನ್ ಹೋದ್ರೆ ಅಲ್ಲೇ ಹೋಗಿ ಪಿಕಪ್ ಮಾಡ್ಕೊಂಡ್ ಬರ್ತಾರೆ. ಆ ತರ ಏನು ವರಿ ಮಾಡ್ಕೊಂಗಿಲ್ಲ ಸರ್. ನಮ್ಮ ಹತ್ರ ಬಂದ್ಬಿಟ್ಟೆ ಎಲ್ಲಾ ತರ ಆಪ್ಷನ್ಗಳು ಇದೆ. ಮತ್ತೆ ಯಾವ್ದೇ ತರ ನಮ್ಮ ಹತ್ರ ಕಮಿಷನ್ ಇಲ್ಲ. ಟ್ರಾನ್ಸ್ಫರ್ ಚಾರ್ಜ್ ಒಂದು ತಗೊಂತೀವಿ ಅಷ್ಟೇ. ಮತ್ತೆ ಎಲ್ಲಾ ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡೋದು ಸರ್. ದೊಡ್ಡ ವೆಹಿಕಲ್ ಆಗ್ಲಿ, ಸಣ್ಣ ವೆಹಿಕಲ್ ಆಗ್ಲಿ ನಮ್ಮ ಹತ್ರ. ಇನ್ನು ಲೋ ಬಜೆಟ್ ಇಂದು ಬೇಕು ಅಂದ್ರೆ 1 ಲಕ್ಷ 1.5 ಲಕ್ಷದ ಇನ್ನೂ ತುಂಬಾ ಗಾಡಿಗಳು ಇದಾವೆ. ಈ ಸತಿ ಎಲ್ಲಾ ಹೊಸ ಗಾಡಿ ಜಾಸ್ತಿ ಹೈ ಬಜೆಟ್ ತೋರಿಸ್ತಾ ಇದೀನಿ. ಲೋ ಬಜೆಟ್ ಬೇಕಾದ್ರೂ ಕಾಲ್ ಮಾಡ್ಕೊಳ್ಳಿ ಸರ್. ಶೋರ್. ಅಂಡ್ ಅದೇ ಹೇಳದ್ನಲ್ಲ, ನಿಮ್ಗೆ ಯಾವ ಪ್ರೈಸಿಂಗ್ ಅಲ್ಲಿ ಬೇಕು, ನಿಮ್ಗೆ ಯಾವ ರಿಕ್ವೈರ್ಮೆಂಟ್ ಇದೆಯಲ್ಲ, ಅವ್ರಿಗೆ ವಾಟ್ಸಪ್ ಅಲ್ಲಿ ಈ ತರ ರಿಕ್ವೈರ್ಮೆಂಟ್ ಬೇಕು ಅಂತಂದ್ರೆ ಅವ್ರು ಫೋಟೋ ಕಳಿಸ್ಬಿಡ್ತಾರೆ. ಅಂಡ್ ಅಥವಾ ನಿಮ್ಗೆ ರೀಚ್ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಅಂಡ್ ಅಡ್ರೆಸ್ ಹೇಳಿದ್ರೆ ಸರ್, ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಅಂತ ಹೇಳ್ಬೋದು. ಕರ್ನಾಟಕ ಕಾರ್ ಝೋನ್ ಇಂದ ಆಲ್ಮೋಸ್ಟ್ ಬಂಪರ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಿದ್ದೀರಾ. ಇಡೀ ಕರ್ನಾಟಕ ಚೆಕ್ ಮಾಡ್ಕೊಳ್ಳಿ, ಪ್ರೈಸಿಂಗ್ ಅಲ್ಲಿ ಕೊಡ್ತೀರಾ ಅಂತ. ಈಗ ಆಲ್ರೆಡಿ ಕರ್ನಾಟಕ ಕಾರ್ಸ್ ಝೋನ್ ಅಂದ್ರೆ ಎಲ್ಲ ಫೇಮಸ್ ಆಗಿದೆ, ಎಲ್ಲರಿಗೂ ಗೊತ್ತಿರತ್ತೆ. ಆನ್ಲೈನ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲರಿಗೂ ಗೊತ್ತಿರತ್ತೆ. ನೀವೇ ನಮ್ಮ ಆಫೀಸ್ ಈ ಆಫೀಸ್ ಎಷ್ಟು ವಿಡಿಯೋಗಳು ಮಾಡಿದೀರಾ, ನಿಮ್ದು ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ, ಕಸ್ಟಮರ್ ಇಂದ ಎಲ್ಲ ಚೆನ್ನಾಗಿದೆ ಸರ್. ಎಸ್ ಸರ್, ಶೋರ್. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ? ಖಂಡಿತ ಸರ್, ಮಾಡೋಣ. ಅಂಡ್ ಫಸ್ಟ್ ಗಾಡಿ ಟಾಟಾ ಬ್ರ್ಯಾಂಡ್ ಇಂದ, ಇಂಡಿಯನ್ ಬ್ರ್ಯಾಂಡ್ ಇಂದಾನೇ ಹೋಗೋಣ ಸರ್. ಹೌದು ಸರ್. ಲಾಸ್ಟ್ ಟೈಮ್ ಎಲ್ಲ ಸಣ್ಣ ಗಾಡಿ, ಎಲ್ಲ ದೊಡ್ಡ ಗಾಡಿ ಕೇಳ್ತಾ ಇದ್ರು ಸರ್. 7 ಸೀಟರ್ ಗಾಡಿಗಳು ಬೇಕು ಅಂತ ಹೇಳಿ ತುಂಬಾ ರಿಕ್ವೆಸ್ಟ್ ಇತ್ತು. ಅದಕ್ಕೆ ಈ ಸತಿ ಸುಮಾರು ಗಾಡಿಗಳು ತರಿಸಿದೀನಿ. ಇನ್ನೂ 4-5 ಗಾಡಿಗಳು ಇದಾವೆ. 7 ಸೀಟರ್ ಇನ್ನೂ 4-5 ಗಾಡಿಗಳು ಇದಾವೆ ಸರ್. ಇದು ಟಾಟಾ ಆರಿಯಾ ಸರ್. ಇದು ಅಂದ್ರೆ ಫ್ಯಾಮಿಲಿಯಲ್ಲಿ ನೋಡೋರ್ಗೆ ಕರೆಕ್ಟ್ ಆಗಿ ಕರ್ನಾಟಕ ಕಾರ್ ಝೋನ್ ಬರ್ಬೇಕಂತ. ಹೌದು. ಲೋ ಬಜೆಟ್, ಹೈ ಬಜೆಟ್ ಎಲ್ಲ ಗಾಡಿ ನಮ್ಮ ಹತ್ರ ಇದೆ ಸರ್. ಇದು 2012 ಪ್ರೆಸ್ಟೀಜ್ ಅಂತ ಹೇಳಿ 8 ಸೀಟರ್ ಇದು ಟಾಟಾ ಆರಿಯಾ. ನಿಮ್ಗೆ 8 ಏರ್ ಬ್ಯಾಗ್ಸ್, ಮ್ಯಾಗ್ ವೀಲ್, ರೂಫ್ AC ಎಲ್ಲ ಬರುತ್ತೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 8 ಸೀಟರ್ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. 8 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ಗಾಡಿ ಅಂತ ಹೇಳ್ಬೋದು. ಡೀಸೆಲ್ ಅಲ್ವಾ ಸರ್? ಡೀಸೆಲ್ ಸರ್. ಡೀಸೆಲ್ ವೇರಿಯಂಟ್. ಅಂಡ್ ಮೈಲೇಜ್ ಸರ್ ಇದ್ರದ್ದು
ಮೈಲೇಜ್ ಎಲ್ಲ ನಿಮ್ಗೆ 15 to 16 ಬರುತ್ತೆ ಸರ್. ಹೇಳ್ಬೇಕಂದ್ರೆ ಇದು ಇನೋವಾಕ್ಕಿಂತ ಗಟ್ಟಿ ಗಾಡಿ ಸರ್, ಗೇಜ್ ಇದು ಟಾಟಾದು. ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಹೌದು, ಟಾಟಾದವ್ರು ಗೊತ್ತಲ್ಲ ಸರ್ ಎಲ್ಲರಿಗೂ, ಮಾರುತಿ ಟಾಟಾದ ಏನ್ ಮೇಂಟೆನೆನ್ಸ್ ಇದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅದು. ಪ್ರೈಸಿಂಗ್ ಏನ್ ಹೇಳ್ತಿದ್ರೆ ಸರ್ ಅದಕ್ಕೆ? ಸರ್ ಇದು 2012 ಮಾಡಲಿ, ನೀವು ಎರ್ಟಿಗಾ ತಗೊಳಕ್ ಹೋದ್ರೆ ಇಷ್ಟು ಫೀಚರ್ಸ್ ಇರಲ್ಲ, 8 ಏರ್ ಬ್ಯಾಗ್ಸ್ ಅದೆಲ್ಲ ಇರಲ್ಲ. ಅದರಲ್ಲಿ 5.5 ಲಕ್ಷ 6 ಲಕ್ಷ ಹೇಳ್ತಾರೆ ನಿಮ್ಗೆ. ಅದ್ರಲ್ಲಿ ನಿಮ್ಗೆ ಅರ್ಧ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. ಇದು 3.5 ಇಲ್ಲ ಸರ್, 3,85,000 ಕೊಡ್ತೀನಿ. 3,85,000ಕ್ಕೆ ಟಾಟಾ 8 ಸೀಟರ್ ವೆಹಿಕಲ್ 8 ಏರ್ ಬ್ಯಾಗ್ ಇರೋ ಗಾಡಿ. ಹೌದೌದು ಸರ್. ಇನೋವಾ ಕ್ರಿಸ್ಟಾ 2016 ಮಾಡಲು, ಸೆಕೆಂಡ್ ಓನರ್, 1.5 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಈ ವರ್ಷನ್ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್. ಓಡಿರೋದು ಎಷ್ಟಾಗಿರುತ್ತೆ ಸರ್? 1.5 ಲಕ್ಷ ಓಡಿದೆ ಸರ್, ಶೋರೂಮ್ ಮೇಂಟೆನೆನ್ಸ್. ಓಕೆ, ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಇಂಟೀರಿಯರ್ ಮಾತ್ರ ವೆಲ್ ಮೇಂಟೈನ್ಡ್ ಅಂಡ್ ಬಾಡಿ ಲೈನ್ ಮಾತ್ರ ಸಗದಾಗಿದೆ ಅಂತ ಹೇಳ್ಬೋದು. ಸರ್ 1.5 ಲಕ್ಷದ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್ ಇದರಲ್ಲಿ. ಕ್ಯಾಮ್ರಾಸ್ ಅದು ಇದು ಅಂತ ಹೇಳ್ಬಿಟ್ಟು, ಹೊಸ ಟೈರು, ಮ್ಯಾಗ್ ವೀಲ್ ಎಲ್ಲ ಶೋರೂಮ್ ಸರ್ವಿಸ್. 1.5 ಲಕ್ಷ ಹೊಡಿದೆ. ಹೊಸ ಸೀಟ್ ಕವರ್ಸ್, ಫ್ಲೋರಿಂಗ್ ಮ್ಯಾಟಿಂಗು ಸಹ ಕಂಪ್ಲೀಟ್ ಆಗಿ ನಿಮ್ಗೆ ಏನು ₹1 ಖರ್ಚು ಮಾಡಂಗಿಲ್ಲ. ರೆಡಿ ಟು ಡ್ರೈವ್ ಗಾಡಿ ತಗೊಳ್ಳೋದು, ಓಡಿಸೋದು ಅಷ್ಟೇ. ಹೌದೌದು. ಅಂಡ್ ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ 17.5 ಲಕ್ಷ ಕೊಡೋಣ ಸರ್. 17,50,000 ಕೊಟ್ಬಿಡೋಣ. 17,50,000 ಲೋನ್ ಹೋಗೋದ್ರೆ ಒಂದು 15, 14, 14 ಲಕ್ಷ ಲೋನ್ ಆಗುತ್ತೆ ಸರ್ ಪ್ರೊಫೈಲ್ ಮೇಲೆ. ಓಕೆ, ಹೌದೌದು. ಹಾಗೆ ತುಂಬಾ ಚೆನ್ನಾಗಿದೆ. XUV 500 ಸರ್. ಸರ್ XUV W8 ಇದು. W8 ಅಂದ್ರೆ ಟಾಪ್ ಎಂಡ್ ಮಾಡಲು ಬರುತ್ತೆ. ಇದರಲ್ಲೂ ಅಷ್ಟೇ 6 ಏರ್ ಬ್ಯಾಗು, ಟಾಪ್ ಎಂಡ್ ಮಾಡಲು ಬರುತ್ತೆ, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. 2013 ಸೆಕೆಂಡ್ ಓನರ್. ಓಕೆ, ಡ್ರಿವನ್ ಆಗಿರೋದು ಸರ್ ಇದು? 1,10,000 ನೋಡಿದೆ ಶೋರೂಮ್ ಮೇಂಟೆನೆನ್ಸ್. 1,10,000. ನಿಮಗೆ ಇಂಟೀರಿಯರ್ ನೋಡಬಹುದು, ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್, 8 ಏರ್ ಬ್ಯಾಗ್ ಬರುತ್ತಲ್ಲ? ಹೌದು, ಟಾಪ್ ಎಂಡ್ ಮಾಡಲಿ. ಅಂಡ್ ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 7.5 ಲಕ್ಷ ಇದೆ ಸರ್. ನಮ್ ಶೋರೂಮಿಗೆ ಬರ್ಲಿ, ಗಣೇಶ ಆಫರ್ 7 ಲಕ್ಷಕ್ಕೆ ಫೈನಲ್ ಮಾಡ್ಕೊಟ್ಬಿಡ್ತೀನಿ. 7 ಲಕ್ಷಕ್ಕೆ? ಹೌದು. ಬಂದ್ರೆ ಆ ಕಡೆ ನೆಗೋಷಿಯಬಲ್ ಆಗುತ್ತೆ, ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಹಾಗೆ ನೆಕ್ಸ್ಟ್ ಗಾಡಿ 23 BH ನಂಬರ್ ಬಂದ್ಬಿಟ್ಟು ಆಲ್ ಓವರ್ ಇಂಡಿಯಾದಿಂದ ಯಾರು ಗೌರ್ಮೆಂಟ್ ವರ್ಕರ್ಸ್ ಇರ್ತಾರಲ್ಲ ಅವ್ರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಇದು. ಹೇಳಿ ಸರ್. ಸರ್ 2023 ಪೆಟ್ರೋಲ್ ಆಟೋಮೆಟಿಕ್ ವಿತ್ ಸನ್ರೂಫ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಇಂಟೀರಿಯರ್ ಎಲ್ಲ ನೀವು ತೋರಿಸಬಹುದು. ಜಸ್ಟ್ 3,000 ಓಡಿದೆ. ಬರೀ 3,000? 3,000 ಓಡಿದೆ ಸರ್ ಅಷ್ಟೇ. ಇಂಟೀರಿಯರ್ ಎಲ್ಲ ತೋರಿಸಬಹುದು ನೀವು. ಅಂಡ್ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಇದೇ ತರ ಒಂದ್ ಗಾಡಿ ಇತ್ತು ಅನ್ಕೋತೀನಿ. ಹೌದೌದು. ಸೊ ಅಂಡ್ ಇಂಟೀರಿಯರ್ ನಿಮ್ಗೆ ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ. ಓಪನ್ ಇದೆ ಮಾಡಿ. ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. ಓಕೆ, ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ. ಬರೀ 3,000 ಓಡಿರೋ ಗಾಡಿ ಇದು. ಅಂಡ್ ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಅಂಡ್ ಮೈಲೇಜ್ ಸರ್ ಇದಕ್ಕೆ? ಮೈಲೇಜ್ 15 ಬರುತ್ತೆ. ಪ್ರೈಸಿಂಗ್ ಮಾರ್ಕೆಟ್ ನಿಮ್ಗೆ 12,30 ಲಕ್ಷ ಮೇಲೆ ಇದೆ ಸರ್. ಬರೀ ಒಂದು 10 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ಬಿಡೋಣ. 10,50,000? 10,50,000 ಫೈನಲ್ ಮಾಡ್ಕೊಡೋಣ. ಓಕೆ. ಅಂಡ್ 0 DPL ಆಗ್ಬೋದಾ ಸರ್? ಬಿಕಾಸ್ ಗಾಡಿ ಮಾತ್ರ ಮಾಡೆಲ್ ಗಾಡಿ ಅಂತ ಹೇಳ್ಬೋದು ಇದು. ಸಿವಿಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಮಾಡೋಣ ಸರ್. 0 ಅಲ್ಲ, ಒಂದು ಸ್ವಲ್ಪ ಆದ್ರೂ ಕಟ್ಲೇಬೇಕು. ಓಕೆ, ಹೌದು. ಹಾಗೆ ಬ್ರೆಜಾ ಇರೋದು ಸರ್ 2017 ಸಿಂಗಲ್ ಓನರು, ZDI ಇದು. ಓಕೆ, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುತ್ತೆ. ಸಿಂಗಲ್ ಓನರ್, ತುಂಬಾ ಚೆನ್ನಾಗಿದೆ. 90,000 ಚಿಲ್ಲರೆ ಹೊಡಿದೆ. ಶೋರೂಮ್ ಮೇಂಟೆನೆನ್ಸ್. ಓಕೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 80% ಟೈರ್ ಇದೆ. ಡೀಸೆಲ್ ವೇರಿಯಂಟ್ ಏನು ಕೋಟ್ ಮಾಡ್ತಾರೆ? ಒಳ್ಳೆ ಮೈಲೇಜ್ ಇದೆ, ಎಲ್ಲ ಇದೆ ಸರ್. ಸರ್ ಮಾರ್ಕೆಟ್ ನಿಮ್ಗೆ 8.5 ಲಕ್ಷ ಇದೆ. ಒಂದು 775 ಫೈನಲ್ ಮಾಡ್ಕೊಡ್ತೀನಿ. 7,75,000. 7,75,000 ಫೈನಲ್ ಮಾಡ್ಕೊಡ್ತೀನಿ. ಆ ಕಲರ್ ಬೇಡ ನಿಮ್ಗೆ. ನೆಕ್ಸ್ಟ್ ಮತ್ತೊಂದು ರೆಡ್ ಕಲರ್ ಅಲ್ಲಿ ಡುವಲ್ ಟೋನ್ ಅಲ್ಲಿ ಬರುತ್ತೆ ಸರ್. ಇದು VDI 2018 ಮ್ಯಾನುಫ್ಯಾಕ್ಚರ್, ರಿಜಿಸ್ಟ್ರೇಷನ್ 19 ಅಲ್ಲಿ ಆಗಿದೆ. ಇದು ಸಿಂಗಲ್ ಓನರ್ VDI. ಇದು ಚೆನ್ನಾಗಿದೆ, 1 ಲಕ್ಷ ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಶೋರೂಮ್ ಮೇಂಟೆನೆನ್ಸ್. ಇದು ಡೀಸೆಲ್ ವೇರಿಯಂಟ್ ಆಗಿದೆ. ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ಮಾತ್ರ 1 ಲಕ್ಷ ರೆಕಾರ್ಡೆಡ್ ಅಂತ ಹೇಳ್ತಿದ್ದಾರೆ. ಪ್ರೈಸಿಂಗ್ ಸರ್ ಇದಕ್ಕೆ? ಮಾರ್ಕೆಟ್ ಬೆಲೆ 9 ಲಕ್ಷ ಇದೆ ಸರ್. 8.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 8,50,000? ಹೌದು. ಬಂದ್ರೆ 8,25,000, 8.30 ಫೈನಲ್ ಮಾಡ್ಕೊಡ್ಬೇಡ. 8,30,000? ಹೌದೌದು, ಖಂಡಿತ. ಓಕೆ, ಈ ಗಾಡಿಗಳು ದೊಡ್ಡ ಗಾಡಿಗಳು ನೋಡಿದ್ರೆ ಇನ್ ಚಿಕ್ಕ ಗಾಡಿಗಳು ಹೋಗೋಣ. ಬ್ರಿಯೋ ಹೋಗೋದಾದ್ರೆ ಸರ್ 2015 16 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್, ಶೋರೂಮ್ ಮೇಂಟೆನೆನ್ಸ್ ಸರ್. ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್. ಅಂಡ್ ಐವಿಟೆಕ್ ಎಸ್ ವೇರಿಯಂಟ್ ಆಗಿರೋದು ನಿಮಗೆ. ಅಂಡ್ ನೋಡಬಹುದು ಇಂಟೀರಿಯರ್, ಎಸಿ, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಬರೋದಿಲ್ಲ ಇದಕ್ಕೆ. ಅಂಡ್ ರೇರ್ ಸೈಡ್ ನಿಮಗೆ ತೋರಿಸೋದ್ರೆ ಚೆನ್ನಾಗಿದೆ. ಅಂಡ್ ಓಡಿರೋದು ಸರ್ ಇದು 78,000 ಓಡಿದೆ ಸರ್. ಪ್ರೈಸಿಂಗ್? ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. 4.5 ಲಕ್ಷ ಹೇಳ್ತಾ ಇದೀವಿ ಸರ್. ಇದು 4,25,000 ಫೈನಲ್ ಮಾಡ್ತೀವಿ. 4,25,000ಕ್ಕೆ ಐವಿಟೆಕ್ ಇಂಜಿನ್ ನಿಮ್ಗೆ ಎಸ್ ವೇರಿಯಂಟ್ ಬ್ರಿಯೋ ಸಿಗ್ತಿರೋದು. ಚಿಕ್ಕ ಗಾಡಿ ನೋಡೋರಿಗೆ ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್. ಈ ಒಂದು ಟೈರ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ i20 ಸ್ಪೋರ್ಟ್ಸ್ ವೇರಿಯಂಟ್ ಅಲ್ವಾ? ಆಸ್ತಾ ಸರ್ ಇದು. ಆಸ್ತಾ. ಓಕೆ ಸರ್ 2014 ಡಿಮೆಂಡೆಡ್ ವೆಹಿಕಲ್, ಡೀಸೆಲ್ ಅಲ್ಲಿ ತುಂಬಾ ಕಡಿಮೆ ಸಿಗೋದು. ಓಕೆ, 14 ಥರ್ಡ್ ಓನರ್, ಆಸ್ತಾ ಬಟನ್ ಸ್ಟಾರ್ಟ್, ಡೀಸೆಲ್. ಓಕೆ, ಆಸ್ತಾ ಅಂತಂದ್ರೆ ನಿಮ್ಗೆ ಫುಲ್ಲಿ ಟಾಪ್ ಎಂಡ್ ಆಗಿರೋದು. ಡೀಸೆಲ್ ವೇರಿಯಂಟ್ ಅಲ್ಲಿ more than 20 ಮೈಲೇಜ್ ಬರುತ್ತೆ. ಆರಾಮಾಗಿ ಬರುತ್ತೆ. ಅಂಡ್ ಫೀಚರ್ಸ್ ಎಲ್ಲ ಆಸ್ತಾದ ಏನೇನ್ ಬರುತ್ತಲ್ಲ ಎಲ್ಲ ಇದ್ದೇ ಇರುತ್ತೆ. ಅಂಡ್ ಓಡಿರೋದು ಎಷ್ಟು ಅಂತ ಹೇಳಿದ್ರೆ ಸರ್?
ಇದು 98,000 ಓಡಿದೆ. 98,000 ಓಡಿರೋ ಕೋಟಿಂಗ್ ಸರ್. ಸರ್ 5.25 ಲಕ್ಷ ಹೇಳ್ತಾ ಇದೀವಿ. ಎದುರುಗಡೆ ಬರ್ಲಿ ಒಂದು 495 ಫೈನಲ್ ಮಾಡ್ಕೊಡ್ತೀನಿ. 4,95,000ಕ್ಕೆ ಆಸ್ತಾ ಡೀಸೆಲ್ ವೇರಿಯಂಟ್ ನಿಮ್ಗೆ ಗಾಡಿ ಸಿಗ್ತಾರೆ. ನಿಮ್ಗೆ ಟೈಪ್ 2 ಸಿಗ್ತಾ ಇದೆ ಸರ್. ಇದನ್ನ ಎಲೈಟ್ ಶೇಪ್ ಅಲ್ಲಿ ಕೊಡ್ತಾ ಇದೀನಿ ಆ ಪ್ರೈಸಿಗೆ ಕಡಿಮೆ ಬೆಲೆ. ಎಸ್ ಸರ್. ಹಾಗೆ ನೆಕ್ಸ್ಟ್ ಈ ಗಾಡಿ ಬೇಡ ಅಂತಂದ್ರೆ ಇನ್ನು ಕಮ್ಮಿ ಪ್ರೈಸ್ ಅಲ್ಲಿ ಇನ್ನೊಂದು ಗಾಡಿ ಇರೋದು i20. ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ. i20 ಬೇಕು, ಫೀಚರ್ಸ್ ಇರೋದು ಟಾಪ್ ಎಂಡ್ ಮಾಡಲು ಬೇಕು, ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂದ್ರೆ ನಮ್ಮ ಹತ್ರ ಒಂದು ಬಂದಿದೆ 2010 ಸೆಕೆಂಡ್ ಓನರ್ ಪೆಟ್ರೋಲ್ ಆಸ್ತಾ ಟಾಪ್ ಎಂಡ್ ಮಾಡಲು, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಕುಷನ್ ಎಲ್ಲ ಇದೆ. ಇನ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಒಂದು ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟೈರ್ ಕಂಡೀಷನ್ ಚೆನ್ನಾಗಿದೆ. ಇಂಟೀರಿಯರ್ ನಿಮ್ಗೆ ತೋರಿಸೋದಾದ್ರೆ ಪೈನಿಯರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಏರ್ ಬ್ಯಾಗ್ ಇದೆ, ABS ಇದೆ, ಬ್ಯಾಕ್ ವೈಫರ್ ಇದೆ, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್ ವೆಹಿಕಲ್. ಸೊ 2010 ಮಾಡಲ್ ಆಸ್ತಾಗೆ ಪ್ರೈಸಿಂಗ್ ಸರ್. ಸರ್ ಮಾರ್ಕೆಟ್ ಬೆಲೆ 3 ಲಕ್ಷ ಇದೆ ಸರ್. ನಮ್ಮ ಶೋರೂಮ್ ಬರ್ಲಿ 2,75,000 ಫೈನಲ್ ಮಾಡ್ತೀನಿ. 2,75,000ಗೆ ಫುಲ್ಲಿ ಟಾಪ್ i10 ಬೆಲೆಯಲ್ಲಿ i20 ಕೊಡ್ತಾ ಇದೀನಿ. ಓಕೆ. ಹಾಗೆ ನೆಕ್ಸ್ಟ್ ಈ ಗಾಡಿ ನೋಡಿದ್ರೆ ಸಖತ್ತಾಗಿದೆ ಸರ್. ಫೋರ್ಡ್ ಫಿಗೋ ಅಲ್ವಾ? ಹೌದೌದು, ಫೋರ್ಡ್ ಫಿಗೋ ವಿತ್ ಡ್ರಮ್ ಇದು ಬರುತ್ತೆ ನಿಮ್ಗೆ. ಮ್ಯಾಗ್ವಿಲ್ GT ಇದೆ. ಓಕೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಎಲ್ಲೂ ಡೆಂಟೋ ಸ್ಕ್ರಾಚು ಇಲ್ವೇ ಇಲ್ಲ. ಅಂಡ್ ಡುವಲ್ ಟೋನ್ ಕಂಪ್ನಿಯಿಂದ ಬಂದಿರೋಲ್ಲ. ಹೌದೌದು. ಓಕೆ. ಯಾವ ಮಾಡಲ್ ಸರ್ ಇದು? ಸರ್ 2020 ಸರ್ ಇದು. 2020 ಡೀಸೆಲ್, ಸಿಂಗಲ್ ಓನರ್, 6 ಏರ್ ಬ್ಯಾಗ್, ಬಟನ್ ಸ್ಟಾರ್ಟ್, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, ಬ್ರಾಡ್ ಟೈರ್ಸ್ ಎಲ್ಲ ಕಂಪ್ಲೀಟ್ಲಿ ಇದೆ. ಗಾಡಿ ಒಂದ್ ಸರ್ತಿ ನೋಡಿದ್ರೆ ಟೇಸ್ಟ್ ಅಲ್ಲಿ ಇದೆ ಅಂತ ಹೇಳ್ಬೋದು ಗಾಡಿ ಇದು. ಸಣ್ಣ ಪುಟ್ಟ ಟಚ್ ಪೇಂಟ್ ಆಗಿದೆ, ಬಂಪರ್ಸ್ ಅದೆಲ್ಲ ಕಾಮನ್. ಪ್ರೈಸಿಂಗ್ ಸ್ಕ್ರಾಚಸ್ ಇತ್ತು ಅಂತ ಮಾಡಿದ್ದು ಸರ್. ಮಾರ್ಕೆಟ್ ಅಲ್ಲಿ ನಿಮ್ಗೆ 7 ಲಕ್ಷ ಹೇಳ್ತಾರೆ. ಈ ಮಾಡಲು ಡೀಸೆಲ್ ವೆಹಿಕಲ್ 22 ಮೈಲೇಜ್ ಬರುತ್ತೆ. ನಮ್ಮ ಶೋರೂಮಿಗೆ ಬರ್ಲಿ, ಫೈನಲ್ ಟು ಫೈನಲ್ ಎಲ್ಲೂ ಈ ಕರ್ನಾಟಕದಲ್ಲಿ ಹುಡುಕಿದ್ರು ಆ ಪ್ರೈಸಿಗೆ ಸಿಗಲ್ಲ. 5,90,000 ಕೊಟ್ಬಿಡ್ತೀನಿ. 5,90,000ಕ್ಕೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಕರ್ನಾಟಕ ಕಾರ್ ಝೋನ್ ಅಲ್ಲೇ. ಕರ್ನಾಟಕ ಕಾರ್ ಝೋನ್ ಅಲ್ಲಿ ನೀವು ಕರ್ನಾಟಕ ಕಾರ್ ಝೋನ್ ಅಲ್ಲ, ಕರ್ನಾಟಕದಲ್ಲಿ ಹುಡ್ಕೊಂಡ್ ಬರ್ಲಿ ಆತರ ಆ ಪ್ರೈಸ್ ಕೊಡ್ತೀನಿ. ನೆಕ್ಸ್ಟ್ ಮತ್ತೊಂದು i20 ಇರೋದು ಸರ್. ಸರ್ ಇದು ಅಷ್ಟೇ 20 ಮಾಡಲು. 20 ಮಾಡಲ್ 2020 ಪೆಟ್ರೋಲ್, ಸ್ಪೋರ್ಟ್ಸ್, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಕೀ ಸ್ಟಾರ್ಟ್, ಇನ್ಬಿಲ್ ಸಿಸ್ಟಮ್, ನ್ಯಾವಿಗೇಷನ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಸಿಂಗಲ್ ಓನರ್ 74,000 ಹೊಡಿದೆ. ಶೋರೂಮ್ ಮೇಂಟೆನೆನ್ಸ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ. ನಿಮ್ಗೆ ಇಂಟೀರಿಯರ್ ವೆಲ್ ಮೇಂಟೈನ್ಡ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಟಚ್ ಸ್ಕ್ರೀನ್ ಸಿಸ್ಟಮ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬರುತ್ತೆ. ಆಸ್ತಾನಾ ಸ್ಪೋರ್ಟ್ಸ್ ಸರ್, ಸ್ಪೋರ್ಟ್ಸ್ ವೇರಿಯಂಟ್. ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಮಾರ್ಕೆಟ್ ಬೆಲೆ ನಿಮ್ಗೆ 7 ಲಕ್ಷ ಇದೆ ಸರ್. ನಮ್ಮ ಶೋರೂಮಿಗೆ ಬರ್ಲಿ 6,60,000 ಫೈನಲ್ ಮಾಡ್ಕೊಡ್ತೀನಿ. ಇನ್ಶೂರೆನ್ಸ್ ಲ್ಯಾಪ್ಸ್ 6,60,000. ಹೌದು. ಸೊ ಇನ್ಶೂರೆನ್ಸ್ 15-16 ಮಾಡಲು ಹುಡುಕ್ಲಿ ಮಾರ್ಕೆಟ್ ಅಲ್ಲಿ. ಅದ್ರ ಪ್ರೈಸ್ ಮ್ಯಾಚ್ ಮಾಡ್ಲಿ, ಇದ್ರ ಪ್ರೈಸ್ ಮ್ಯಾಚ್ ಮಾಡ್ಲಿ. ಕರ್ನಾಟಕ ಕಾರ್ ಝೋನ್ ಅಲ್ಲಿ ಮಾತ್ರ ಇದು ಓಕೆ ಸಾಧ್ಯ. ಎಸ್. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ ಫೋರ್ಡ್ ಇದು ಫೋರ್ಡ್ ಫಿಯೆಸ್ಟಾ ಗ್ಲೋಬಲ್ ಅಂತ ಸರ್. ಇದು ಓಕೆ. ಲೇಟೆಸ್ಟ್, ತುಂಬಾ ಕಡಿಮೆ ವೆಹಿಕಲ್ಸ್ ಬಂದಿರೋದು. ಇದು ಲಕ್ಸುರಿ ವರ್ಣ ಫ್ಲೂಡಿಕ್ಕಿಂತ ತುಂಬಾ ಚೆನ್ನಾಗಿ ಬರುತ್ತೆ. ಗೇಜ್ ಚೆನ್ನಾಗಿರುತ್ತೆ. ರೋಡ್ ಕ್ಲಿಯರೆನ್ಸ್, ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಗಾಡಿ ಹಿಡ್ಕೊಂಡವರು ಸಾಮಾನ್ಯವಾಗಿ ಸೇಲ್ ಮಾಡಲ್ಲ ಸರ್. ಮಾರ್ಕೆಟ್ ಅಲ್ಲಿ ತುಂಬಾ ಕಡಿಮೆ ಸಿಗೋದು ಇದು. ಈಗ ಬೆಂಗಳೂರಲ್ಲಿ ಹುಟ್ಟಿದ್ರೆ ಒಂದು 10 ಪೀಸ್ ಸಿಕ್ಕಿದ್ರೆ ಕಷ್ಟ. ಆ ತರ ಗಾಡಿ ಇದು. ತುಂಬಾ ಫೋರ್ಡ್ ಗ್ಲೋಬಲ್ ಅಲ್ಲಿ ಏನ್ ಡಿಫರೆನ್ಸ್ ಸರ್? ನಿಮ್ಗೆ ಎಲ್ಲ ಸ್ಪೇಸಿಯಸ್, ಡಿಕ್ಕಿ ಹೈಟ್, ಹಿಂದ್ಗಡೆ ಬ್ಯಾಕ್ ಇಂದ ತೋರಿಸಿ ಸರ್. ಸ್ವಲ್ಪ ಡಿಸೈನ್, ಹೌದು, ಡಿಸೈನ್ ಬರುತ್ತೆ. ಇಂಟೀರಿಯರ್ ಚೇಂಜ್ ಬರುತ್ತೆ. ಇದಕ್ಕೂ ತುಂಬಾ ಚೇಂಜಸ್ ಇದೆ ಸರ್. ಓಕೆ. ಡೀಸೆಲ್ ಅಲ್ವಾ? ಡೀಸೆಲ್ 2013 ಸಿಂಗಲ್ ಓನರ್ ಗಾಡಿ. ಹೌದೌದು. ಅಂಡ್ ನೋಡಬಹುದು ಇಂಟೀರಿಯರ್ ಹೋಗೋದಾದ್ರೆ ಫ್ಯಾಬ್ರಿಕ್ ರಾತ್ರಿನೇ ಬಂದಿರೋದು, ವಾಶ್ ಆಗಿಲ್ಲ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಸಿಂಗಲ್ ಓನರ್. ಒಂದು ಪಿನ್ ಪಾಯಿಂಟ್ ಗಾಡಿಯಲ್ಲಿ ಸೌಂಡ್ ಇಲ್ಲ. ಇಂಜಿನ್ ಅಂತೂ ಪೆಟ್ರೋಲ್ ಇಂಜಿನ್ ತರ ಇದೆ ಸರ್ ಇದು. ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಈಗ 2013 ಸಿಂಗಲ್ ಓನರ್ ನೀವು ವರ್ಣ ತಗೊಂಡಕ್ ಹೋದ್ರೆ ವರ್ಣ ಫ್ಲೂಡಿಕ್ 5.5 ಲಕ್ಷ ಇದೆ. ಇದಕ್ಕೆ ಬರೀ 3,25,000 ಫೈನಲ್ ಮಾಡ್ಕೊಡ್ತೀವಿ. 3,25,000 ನಿಮ್ಗೆ ಈ ಗಾಡಿ ಸಿಗ್ತಿರೋದು. ಇದಕ್ಕೆ ಯುನಿಕ್ ಫೋರ್ಡ್ ಫಿಯೆಸ್ಟಾ ಗ್ಲೋಬಲ್ ಅಂತ. ಗ್ಲೋಬಲ್ ಸರ್. ಅಂಡ್ ರೇರ್ ಪೀಸ್ ಆಗಿರೋದು ಇದು. ಹೌದೌದು. ಹಾಗೆ ನೆಕ್ಸ್ಟ್ ಚವರ್ಲೆಟ್ ಅಲ್ಲಿ ಸರ್. ಈಗ ಎಲ್ಲ ದೊಡ್ಡ ಗಾಡಿ ನೋಡಿದ್ರು ಸರ್. ತುಂಬಾ ಜನ ಕೇಳ್ತಾರೆ ನಿಮಗೆ. ಒಂದ್ 4-5 ಜನ ಮನೆಯಲ್ಲಿ ಫ್ಯಾಮಿಲಿ ಹೋಗ್ಬೇಕು, ಸ್ವಲ್ಪ ದುಡ್ಡು ಕೂಡಿಟ್ಟಿದೀವಿ, ಒಂದ್ ಸ್ವಲ್ಪ ಬಜೆಟ್ ಅಲ್ಲಿ ಬೇಕು ಅಂತವ್ರಿಗೆ ಒಳ್ಳೆ ಗಾಡಿ, ಲಕ್ಸುರಿ ಗಾಡಿ ಇದು. ಮ್ಯಾಗ್ವಿಲ್, ಆಂಡ್ರಾಯ್ಡ್ ಸಿಸ್ಟಮ್, ಲೆದರ್ ಕುಷನ್ ಎಲ್ಲ ಬರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. FC ಇನ್ಶೂರೆನ್ಸ್ ಎಲ್ಲ. ಇಂಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲಕ್ಸುರಿ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಮಾತ್ರ ವೆಲ್ ಮೇಂಟೈನ್. ಸ್ಪೈಲರ್ ಇದೆ, ಮ್ಯಾಗ್ವಿಲ್ ಇದೆ. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಲೆದರ್ ಎಲ್ಲ. ಹೌದೌದು. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಅಂಡ್ ಹೇಳಿ ಸರ್ ಮಾಡಲು? ಸರ್ 2006 ಥರ್ಡ್ ಓನರ್ ಸರ್ ಇದು. 2006 ಥರ್ಡ್ ಓನರ್. ರನ್ನಿಂಗ್ ಇದೆ. 1 ಲಕ್ಷ ಹೊಡೆಯುತ್ತೆ ಸರ್. ಪೆಟ್ರೋಲ್ ಇವೆಲ್ಲ 4 ಲಕ್ಷ ಕಿಲೋಮೀಟರ್ ರನ್ ಮಾಡಬಹುದು ಆರಾಮಾಗಿ. ಓಕೆ. ಪ್ರೈಸಿಂಗ್ ಸರ್ ಇದಕ್ಕೆ? ಪ್ರೈಸಿಂಗ್ ಬಿಡಿ ಸರ್, ಯಾರು ಕೊಡಲ್ಲ. ಆ ರೇಟಿಗೆ ಕೊಟ್ಬಿಡ್ತೀನಿ. 1,45,000 ಫೈನಲ್ ಮಾಡ್ಕೊಡ್ತೀನಿ. 1,45,000? ಹೌದು ಸರ್. ಕೊಟ್ಬಿಡೋಣ ಬಿಡಿ ಸರ್. 1,45,000ಕ್ಕೆ ಲಕ್ಸುರಿ ಫೀಲ್ ಮಾಡ್ಲಿ ಅಂತ ಹೇಳ್ಬೋದು. ಹೌದು ಸರ್. ಇರ್ತಾರಲ್ಲ ಸರ್ ಹುಡುಗರು ಇರ್ತಾರೆ ಕೆಲವರು, ಸಡನ್ ಅಲ್ಲಿ ಬೇಕು, ಫ್ಯಾನ್ಸಿ ಗಾಡಿ ಬೇಕು ಅಂದವರಿಗೆ ಒಳ್ಳೆ ಗಾಡಿ ಇದು. ಓಕೆ. ಹಾಗೆ ನೆಕ್ಸ್ಟ್ ವರ್ಣ ಸರ್. ಅದು ಬೇಡ, ಸ್ವಲ್ಪ ಸ್ಟ್ಯಾಂಡರ್ಡ್ ಅಲ್ಲಿ ಚೌರ್ಲೆಟ್ ಅಲ್ಲಿ ಬೇಡ. ನಿಮಗೆ ಹುಂಡೆಯಲ್ಲಿ, ಮಾರುತಿಯಲ್ಲಿ ಬೇಕು ಅಂದವರಿಗೆ ಈ ತರ ಹುಂಡೆದು ಮಾರುತಿ ವರ್ಣ ಬಂದಿದೆ. 2008 ಮಾಡಲ್, ಪೆಟ್ರೋಲ್, ಸೆಕೆಂಡ್ ಓನರ್, 80% ಟೈರ್ ಇದೆ. ಇದರಲ್ಲೂ ಕೂಡ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗಿದೆ. ಓಕೆ. ಇಂಟೀರಿಯರ್ ನೋಡಬಹುದು. ಪೈನಿಯರ್ ಸಿಸ್ಟಮ್ ಸರ್, ಅದು ಒಳ್ಳೆ ಸಿಸ್ಟಮ್ ಇದೆ. ಹೌದು. ಇಂಟೀರಿಯರ್ ಎಷ್ಟು ನೀಟ್ ಇದೆ ನೋಡಿ. ಡ್ಯಾಶ್ ಇದರಲ್ಲಿ ವುಡನ್ ಫಿನಿಶ್ ಬರುತ್ತೆ ನಿಮಗೆ. ಅಂಡ್ ಓಡಿರೋದು ಹೊಸದಿದೆ. 1 ಲಕ್ಷ ಹೊಡಿದೆ ಸರ್. ಇದೆಲ್ಲ 5 ಲಕ್ಷ ಹೊಡುತ್ತೆ ಪೆಟ್ರೋಲ್ ಇದು. ಪ್ರೈಸಿಂಗ್ ಸರ್? ಹೌದು.
ಪ್ರೈಸ್ 2,05,000 ಹೇಳ್ತಾ ಇದೀವಿ ಸರ್. ಫೈನಲ್ ಆಗಿ ಬಂದ್ರೆ 1,95,000 ಕೊಟ್ಬಿಡ್ತೀನಿ. 1,95,000ಕ್ಕೆ ವರ್ಣ ನಿಮ್ಗೆ ಸೆಕೆಂಡ್ ಓನರ್ ಅಂತ ಹೇಳಿದ್ರಲ್ಲ, ಸೆಕೆಂಡ್ ಓನರ್. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಫೋರ್ಡ್ ಫೀಗೋ ಸರ್ ಫೋರ್ಡ್ ಫೀಗೋ 2017 ಸೆಕೆಂಡ್ ಓನರ್, 25,000 ಓಡಿದೆ. ಸಣ್ಣ ಪುಟ್ಟ ಪೇಂಟ್ ಟಚಪ್ ಆಗಿದೆ ಗಾಡಿ, ಓಕೆ ಸ್ವಲ್ಪ ಟಾಪ್ ಇದೆಲ್ಲ ಟಚಪ್ ಆಗಿದೆ. ಓಕೆ ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ಸರ್, ಪೆಟ್ರೋಲ್ ವೇರಿಯಂಟ್. ಇದರಲ್ಲೂ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಹೋದ್ರೆ ನನ್ನ ಸಜೆಷನ್ ಹೋದ್ರೆ ಪೆಟ್ರೋಲ್ ಅಲ್ಲೇ ಹೋಗ್ಬೇಕು ಬಿಕಾಸ್ ಮೇಂಟೆನೆನ್ಸ್ ಕಮ್ಮಿ ಅಂತ ಹೇಳ್ಬೋದು. ಅಂಡ್ ಓಡಿರೋದು ಸರ್ ಫೋರ್ಡ್ ಫೀಗೋ 25,000 ಓಡಿದೆ ಸರ್. 25,000. ಅಂಡ್ ಪ್ರೈಸಿಂಗ್ ಸರ್? ಪ್ರೈಸಿಂಗ್ ಇದು 4.5 ಲಕ್ಷ ಇದೆ ಸರ್ ಬಜಾರು. 25,000 ಓಡಿರೋ ಗಾಡಿಗೆ 4.5 ಲಕ್ಷ ಹೇಳ್ತಿದ್ರ, 4 ಲಕ್ಷ ಅಷ್ಟೇ ಹೇಳಲ್ಲ ಸರ್, ಹೆದರ್ಕೊಂಬೇಡಿ ಸರ್. ವ್ಯೂವರ್ಸ್ ನೋಡ್ತಾ ಇದಾರೆ. ಓಕೆ 3.5 ಲಕ್ಷ ಕೊಟ್ಬಿಡ್ತೀನಿ. 3,50,000 ಕೊಟ್ಬಿಡ್ತೀನಿ. ಸೊ ಲೋನ್ 17 ಮಾಡ್ಲು ಲೋನ್ ಆಗುತ್ತೆ. 3.5 ಲಕ್ಷ ಲೋನೇ ಆಗತ್ತೆ. ಸೊ 0 ಡೌನ್ ಪೇಮೆಂಟ್. ಹೌದು, ಒಂದ್ 50,000 ಆದ್ರೂ ಇಟ್ಕೊಂಡ್ಬರ್ಲಿ, ಗಾಡಿ ತಗೊಂಡೋಗ್ಲಿ. ಹಿಂದ್ಗಡೆಯಿಂದ ಬ್ಯಾಕ್ ಪ್ರೊಫೈಲ್ ಎಲ್ಲ ತೋರಿಸಿ ಸರ್. ಓಕೆ ನೋಡ್ಬೋದು ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಬರೀ 25,000 ಓಡಿರೋ ಗಾಡಿ ಇದು. ಅಂಡ್ ನೋಡಿ ಮಾರ್ಕೆಟ್ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಕರ್ನಾಟಕ ಕಾರ್ ಝೋನ್ ಬನ್ನಿ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ಇರೋದು ಸರ್. ತುಂಬಾ ಜನ ಶಿಫ್ಟ್ ಬೇಕು ಅಂತ ಕೇಳ್ತಾರೆ, ಲೋ ಮೇಂಟೆನೆನ್ಸ್ ವೆಹಿಕಲ್ ಬೇಕು, ಶಿಫ್ಟ್ ಮೈಲೇಜ್ ಇರುತ್ತೆ ಅಂತ ಹೇಳ್ತಾರೆ. 2012 ಮಾಡಲು, ಸೆಕೆಂಡ್ ಓನರ್, ಫ್ರಂಟ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ ಜಸ್ಟ್ ವಾಶ್ ಡೀಸೆಲ್ ಇದರಲ್ಲೂ ನಿಮ್ಗೆ ಸಿಸ್ಟಮ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಲಾಕ್ ಆಗಿದೆ ಗಾಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಸಿಸ್ಟಮ್ ಬರುತ್ತೆ. 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ ನಿಮ್ಗೆ. ಡೀಸೆಲ್ ಗೊತ್ತಲ್ಲ ಸರ್, ಇದು ಶಿಫ್ಟ್ ಅಲ್ಲಿ ಮೈಲೇಜ್ ಏನಿದೆ ಅಂತ ಹೇಳ್ಬಿಟ್ಟು. ಪ್ರೈಸಿಂಗ್ ಸರ್ ಪ್ರೈಸಿಂಗ್ 4.5 ಲಕ್ಷ ಇದೆ ಸರ್ ಮಾರ್ಕೆಟ್ ರೇಟು. ನಮ್ ಶೋರೂಮಿಗೆ ಬರ್ಲಿ ಸರ್, ಬರೀ 3,60,000 ಕೊಟ್ಬಿಟ್ಟು ತಗೊಂಡೋಗಿ. 3,50,000. ಟೈಪ್ 1 ಓಲ್ಡ್ ಶೇಪ್ ಅಲ್ಲಿ 3.5 ಲಕ್ಷ ಕೇಳ್ತಾರೆ ಸರ್. ಆ ಶೇಪ್ ಅಲ್ಲಿ ಇದೆ ನೋಡಿ ಹಿಂದ್ಗಡೆ. ನಮ್ಮ ಹತ್ರ ಟೈಪ್ 2 ಇರೋದು ತಗೊಂಡೋಗ್ಲಿ ಸರ್. 3,50,000 ಕೊಟ್ಬಿಡೋಣ ಸರ್. 3,50,000 ನೀವ್ ಹೇಳಿದ್ಮೇಲೆ ಮುಗಿ ಸರ್, ಕೊಟ್ಬಿಡೋಣ. ಹಾಗೆ ನೆಕ್ಸ್ಟ್ ಚವರ್ಲೆಟ್ ಬ್ರ್ಯಾಂಡ್ ಅಲ್ಲಿ ರೆಡ್ ಕಲರ್ ಅಲ್ಲಿ ಸರ್, ಕೆಲವರು ಚವರ್ಲೆಟ್ ಕ್ರೂಸ್ ತಗೊಂಡ್ಬೇಕು ಅಂತ ಇರ್ತಾರೆ. ಮಾರ್ಕೆಟ್ ಅಲ್ಲಿ 4.5 ಲಕ್ಷ ಹೇಳ್ತಾರೆ. ಇದು ಕ್ರೂಸ್ ಅಲ್ಲ, ಕ್ರೂಸ್ ತರಾನೇ ಚವರ್ಲೆಟ್ ಸ್ಟೈಲ್, ಸೇಮ್ ಲುಕ್ ಬರುತ್ತೆ. ಓಕೆ ಚೆನ್ನಾಗಿದೆ ಗಾಡಿ. ಬರೀ 51,000 ಏನು ಓಡಿದೆ. ಥರ್ಡ್ ಓನರ್ ಆಗಿದೆ. ಸ್ವಲ್ಪ ಇಂಟೀರಿಯರ್ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಿಸಬೇಕಾದ್ರೆ ಕೊಡೋಣ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 80% ಟೈರ್ ಇದೆ. ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡಿಕ್ಕಿ ಸ್ಪೇಸ್, ಲೆಗ್ ಸ್ಪೇಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಪ್ರೊಫೈಲ್ ನೋಡ್ಬೋದು ನೀವು. ಚವರ್ಲೆಟ್ ಸ್ಟೈಲ್. ಹೌದು ನೋಡಬಹುದು. ಟೈರ್ ಕಂಡೀಷನ್ ಅಂಡ್ ಆಫ್ಟರ್ ಬೂಟ್ ಸ್ಪೇಸ್ ಚೆನ್ನಾಗಿ ಬರುತ್ತೆ ಇದಕ್ಕೆ. ಅಂಡ್ ಸಡನ್ ವೆಹಿಕಲ್ ಲಕ್ಸುರಿ ಫೀಲ್ ಮಾಡಬಹುದು ಸರ್. ಪ್ರೈಸಿಂಗ್ ಸರ್ ಮಾರ್ಕೆಟ್ ಅಲ್ಲಿ 3 ಲಕ್ಷ ಇದೆ. ನಮ್ ಶೋರೂಮಿಗೆ ಬರ್ಲಿ 2,45,000 ತಗೊಂಡೋಗ್ಲಿ ಸರ್. 2,45,000 ಚವರ್ಲೆಟ್ ಸೇಲ್ ಸಿಗ್ತಿರೋದು ಈ ಸತಿ. ಫುಲ್ ಬಂಪರ್ ಆಫರ್ ಸರ್. ಗಣೇಶ ಹಬ್ಬ ಮುಗಿತು. ಸರ್ ಹಬ್ಬಕ್ಕೆ ಅಂತ ಆಫರ್ ಏನಿಲ್ಲ ಸರ್. ನಮ್ಮ ಹತ್ರ ಯಾವಾಗ ಬಂದ್ರೂ ಆಫರ್ ಕರ್ನಾಟಕ ಕಾರ್ ಝೋನ್. ಈಗ ಈ ಸ್ವಿಫ್ಟ್ ಬೇಡ ಸರ್, ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಇರೋದು ಓಲ್ಡ್ ಮಾಡಲ್. ಪ್ರೈಸಿಂಗ್ ಅಲ್ಲಿ ಸರ್ 2009 ಮಾಡ್ಲಿದ್ದು. LD to VD, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಫ್ರೆಶ್ FC ಇನ್ಸೂರೆನ್ಸ್ ಎಲ್ಲ ಆಗಿದೆ. ಇದು ಸೆಕೆಂಡ್ ಓನರ್, ಡೀಸೆಲ್, 2009 ಮಾಡೆಲ್. ಸೆಕೆಂಡ್ ಓನರ್ ಓಡಿರೋದು ಸರ್. ಇದು ಓಡಿದೆ ಸರ್ 1,02,000 ರೆಕಾರ್ಡ್ ನಾವು ಚೆಕ್ ಮಾಡಿಲ್ಲ. 1,02,000 ಓಡಿದೆ. ಚೆಕ್ ಮಾಡಿಲ್ಲ ಸರ್. ಪ್ರೈಸಿಂಗ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 295 ಹೇಳ್ತಾರೆ. ನಮ್ ಶೋರೂಮಿಗೆ ಬರ್ಲಿ 275 ಫೈನಲ್ ಮಾಡ್ಕೊಡ್ತೀನಿ. 2,75,000 ಫ್ರೆಶ್ FC ಎಲ್ಲ ಇದೆ. ಓಕೆ ಡೀಸೆಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ಫೋರ್ಡ್ ಫೀಗೋ ಮತ್ತೊಂದು ಸರ್. ಫೋರ್ಡ್ ಫೀಗೋ ಸಣ್ಣ ಗಾಡಿ ಬೇಕು, ಮೈಲೇಜ್ ಇರೋದು ಬೇಕು ಅಂತವರಿಗೆ ಒಳ್ಳೆ ಗಾಡಿ ಬಂದಿದೆ ಇಲ್ಲಿ. 2012 ಮಾಡು, ಥರ್ಡ್ ಓನರ್, 80% ಟೈರ್ ಇದೆ. ಹೊಸ ಲೆದರ್ ಸೀಟ್ ಕವರ್ಸ್ ಇದೆ. ಓಕೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. ಡೀಸೆಲ್ ಸರ್. ಡೀಸೆಲ್ ವೇರಿಯಂಟ್ ಇರೋದು. ನಿಮ್ಗೆ ಆಪ್ಷನ್ ಸಿಗುತ್ತೆ. ನಿಮ್ಗೆ ಡೀಸೆಲ್ ಬೇಕಂದ್ರೆ ಡೀಸೆಲ್ ತಗೊಳ್ಳಿ, ಅಂಡ್ ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ತಗೊಳ್ಳಿ. ಅಂಡ್ ಎರಡು ಆಪ್ಷನ್ ಇವ್ರ ಹತ್ರ ಇರೋದು. ಅಂಡ್ ಪ್ರೈಸಿಂಗ್ ಅಲ್ಲಿ ಸರ್ ಇದಕ್ಕೆ 2,35,000 ಹೇಳ್ತಾ ಇದ್ದೀವಿ ಸರ್. ವೀಕ್ಷಕರು ಏನಾದ್ರು ಬಂದ್ರೆ 2,20,000 ಫೈನಲ್ ಮಾಡ್ಕೊಡ್ತೀವಿ. 2,20,000. ಫೀಗೋ ಇದು ಒಂದೇ ಅಲ್ಲ, ಇನ್ನು 5 ಫೀಗೋ ಇದೆ. 5 ಫೀಗೋ ಇದೆ. ಓಕೆ ಕಲರ್ ಫೀಗೋ ಇದೆ. ರೆಡ್, ಸ್ಕೈ ಬ್ಲೂ ಇದೆ, ರೆಡ್ ಇದೆ, ವೈಟ್ ಇದೆ, ಕಲರ್ ಆಪ್ಷನ್ ಇದೆ. ಯಾವ್ದು ಬೇಕಾದ್ರೆ ಈಗ ನಮಗೆ ತೋರ್ಸಕ್ಕೆ ಜಾಗ ಇಲ್ಲ, ಸ್ಪೇಸ್ ಕಡಿಮೆ ಇದೆ. ಓಕೆ ಇದು ಬಿಟ್ಟು ಇನ್ನು ನಮ್ಮ ಹತ್ರ ಸುಮಾರು ಗಾಡಿಗಳಿದೆ ಸರ್. ಯಾವುದೇ ಗಾಡಿ ಬೇಕಾದ್ರೂ ನಾಚ್ಕೊಂಡಂಗೆ ಫೋನ್ ಮಾಡ್ಲಿ, ವಾಟ್ಸ್ಆಪ್ ಮಾಡಿ ಯಾವ ಗಾಡಿ ಕೇಳ್ತಾರ ಅದು ಕಳ್ಸಿಕೊಡ್ತೀನಿ, ಅರೇಂಜ್ ಮಾಡ್ಕೊಡ್ತೀನಿ ಸರ್. ಹಾಗೆ ಮತ್ತೊಂದು ವ್ಯಾಗನರ್ ಬ್ಲಾಕ್ ಕಲರ್ ಅಲ್ಲಿ ಸರ್. LX VX ಸರ್. ಇದು ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. 2006 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೆಕೆಂಡ್ ಓನರ್. ಟೈರ್ ಕಂಡೀಷನ್ ನೋಡಬಹುದು. ಲೆದರ್ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಹೈಟ್ ಇದ್ದವರು, ಪರ್ಸನಾಲಿಟಿ ಇದ್ದವರು ವ್ಯಾಗನರ್ ಬೇಕು, ಹೈಟ್ ಇರೋದು ಅಂತ ಕೇಳ್ತಾರೆ. ಲೋ ಬಜೆಟ್ ಅಲ್ಲಿ ಬ್ಲಾಕ್ ಬ್ಯೂಟಿ ಅಂತಾನೆ ಹೇಳ್ಬೋದು ಇದಕ್ಕೆ. ವಾಶ್ ಅಂಡ್ ಡ್ರೈವ್ ಅಷ್ಟೇ. ಇದು ಧೂಳಾಗಿದೆ, ಗಲೀಜಾಗಿದೆ ಸರ್ ಇಲ್ಲಿ ಅಷ್ಟೇ. ಗಾಡಿ ತುಂಬಾ ಚೆನ್ನಾಗಿದೆ. 1,50,000 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,50,000 ಫೈನಲ್ ಮಾಡ್ಕೊಡ್ತೀನಿ. VXI ಅದು 50,000 VXI ವೇರಿಯಂಟ್ ನಿಮಗೆ ವ್ಯಾಗನರ್ ಸಿಕ್ತಿರೋದು. ಗಾಡಿ ನೋಡಬಹುದು. ಒಂದ್ಸರ್ತಿ ಬನ್ನಿ, ಒಂದ್ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಬೇಡ ಚವರ್ಲೆಟ್ ಬ್ರ್ಯಾಂಡ್ ಅಲ್ಲಿ ಹೋಗೋದ್ರೆ ಚವರ್ಲೆಟ್ ಬೀಟ್ ಇರೋದು ಸರ್. 2012 ಥರ್ಡ್ ಓನರ್ ಪೆಟ್ರೋಲ್ ಸರ್. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ಎಲ್ಲ ತುಂಬಾ ಆಲ್ಟ್ರೇಷನ್ ಮಾಡಿದ್ದಾರೆ. ಲಾಕ್ ಆಗಿದೆ ಗಾಡಿ. ನೀವು ಹಿಂಗೆ ತೋರಿಸಬಹುದು ಇಂಟೀರಿಯರ್ ಎಲ್ಲ ಯಾವ ತರ ಇದೆ ಅಂತ ಹೇಳಿ. ಓಕೆ
ಓಕೆ ಇಂಟೀರಿಯರ್ ಲೈಕ್ ಯೂತ್ ಗೆ ಇದು ಹುಡುಗರಿಗೆ ಪೆಟ್ರೋಲ್ ವೇರಿಯಂಟ್ ಸರ್ ತುಂಬಾ ಚೆನ್ನಾಗಿದೆ. ಪ್ಯಾರೆಟ್ ಗ್ರೀನ್ ಕಲರ್ 2012 ಮಾಡಲ್ ಇದು. ಪ್ರೈಸಿಂಗ್ ಸರ್ ಮಾರ್ಕೆಟ್ ಅಲ್ಲಿ 2.5 ಲಕ್ಷ ಇದೆ ಸರ್. ನಮ್ಮ ಶೋರೂಮಿಗೆ ಬರ್ಲಿ 185 ಫೈನಲ್ ಮಾಡಿ 1,85,000ಕ್ಕೆ 2012 ಪೆಟ್ರೋಲ್ ವೇರಿಯಂಟ್. ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು ಫೋರ್ಡ್ ಇದು ಸರ್ ನಿಸಾನ್ ಮೈಕ್ರಾ ಸರ್. ಇದು 2014 ಮಾಡಲು ಸೆಕೆಂಡ್ ಓನರ್ 35,000 ಹೊಡಿದೆ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ 35,000 ಹೊಡಿದೆ ರೆಕಾರ್ಡೆಡ್. ಬರೀ 35,000. ಇಂಟೀರಿಯರ್ ನಿಮ್ಗೆ ತೋರಿಸ್ತಿದೀನಿ. ಚೆನ್ನಾಗಿದೆ ಇಂಟೀರಿಯರ್. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಏರ್ ಬ್ಯಾಗ್ ಬರೋದಿಲ್ಲ ಈ ಗಾಡಿಗೆ. ಅಂಡ್ ರೇರ್ ಸೈಡ್ ನಿಮ್ಗೆ ತೋರಿಸೋದ್ರೆ ಒಳ್ಳೆ ಮೈಲೇಜ್ ಇದೆ, 20 ಇದೆ. ಒಳ್ಳೆ ಕಂಫರ್ಟೇಬಲ್ ಗಾಡಿ ಅಂತಾನೆ ಹೇಳ್ಬೋದು ಸರ್. ಇದು ಪ್ರೈಸಿಂಗ್ ಸರ್ ಇದಕ್ಕೆ ಸ್ಯಾಂಟ್ರೋ i10 ತಗೊಳಕ್ ಹೋದ್ರೆ ನೀವು i10 ತಗೊಳಕ್ ಹೋದ್ರೆ 2010 ಮಾಡಲು 2.5 ಲಕ್ಷ ಹೇಳ್ತಾರೆ ಸರ್. ಆ ಬೆಲೆಗೆ ನನ್ನ ಹತ್ರ 2,35,000ಗೆ 2014 ಮಾಡಲು ಕೊಡ್ತಾ ಇದೀನಿ. 2,35,000ಕ್ಕೆ ನಿಸಾನ್ ಮೈಕ್ರಾ ಕೊಡ್ತೀನಿ. ಬರೀ 35,000 ಹೊಡಿರೋ 35,000 ಹೊಡಿರೋದು ಇದು ಜಿನೇನ್. ತುಂಬಾ ಜನ ಹೇಳ್ತಾರೆ ಸರ್ ಸ್ಯಾಂಟ್ರೋ ಕಮ್ಮಿ ಪ್ರೈಸ್ ಅಲ್ಲಿ ಕೊಡಿ ಅಂತ. ಈ ತರ ಒಂದು ಸ್ಯಾಂಟ್ರೋ ಇದೆ ಸರ್. ಇದು ಸ್ಯಾಂಟ್ರೋ ಅಲ್ಲ, ಸ್ಯಾಂಟ್ರೋದಲ್ಲಿ ಆಟೋಮೆಟಿಕ್. ಇದು ಆಟೋಮೆಟಿಕ್ ತುಂಬಾ ಕಡಿಮೆನೆ ನೀವು ಕೇಳಿರೋದು. ಆಟೋಮೆಟಿಕ್ ಶೋರೂಮ್ ಮೇಂಟೆನೆನ್ಸ್ 2007 FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ, FC ಎಲ್ಲ ರನ್ನಿಂಗ್ ಇದೆ. ಇಂಟೀರಿಯರ್ ನೋಡಿ, ಫ್ಯಾಬ್ರಿಕ್ ಎಲ್ಲ ಬರುತ್ತೆ. ಇಂಟೀರಿಯರ್ ಕಂಪನಿಯಿಂದ ಹೆಂಗ್ ಬಂದಿದೆ ಹಂಗೆ ಇದೆ. ಓಕೆ ಅಂಡ್ ಮೈಲೇಜ್ ಸರ್ ಇದಕ್ಕೆ ಮೈಲೇಜ್ ಒಂದು 15 ಬರುತ್ತೆ. ನಾರ್ಮಲ್ ಸ್ಯಾಂಟ್ರೋ ನಿಮಗೆ 17 to 18 ಬರುತ್ತೆ. ಇದು ಒಂದು 2-3 ಕಿಲೋಮೀಟರ್ ಕಡಿಮೆನೆ ಬರುತ್ತೆ. ಲರ್ನರ್ ಅವರಿಗೆ, ಆಂಟಿಕ್ರಾಫ್ಟ್ ಇದ್ದವರಿಗೆ ಲೋ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್. ಪ್ರೈಸಿಂಗ್ 1,75,000 ಫೈನಲ್ ಮಾಡ್ಕೊಡ್ತೀನಿ. 1,75,000 ಬಂದ್ರೆ ಒಂದು ಫೈನಲ್ ಪ್ರೈಸ್ ಆಗೋದು. ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಹೌದಾ? ಚೆಕ್ ಮಾಡ್ಕೊಳ್ಳಿ ಬಂದ್ರೆ. ಹೌದು ಖಂಡಿತ ಮಾಡ್ಕೊಳ್ಳಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಯಾವ್ದು ಸರ್? ಸರ್ ಎಲ್ಲಾ ಹುಡುಗರು ಬರೇ ಮೆಸೇಜ್ ಕಮೆಂಟ್ಸ್ ಅಲ್ಲಿ ಬಲನೋ ಬೇಕು ಅಂತ ಫ್ಯಾನ್ಸಿ ಗಾಡಿ ಮಾಡಿಫೈ ಮಾಡಕ್ಕೆ ಒಳ್ಳೆ ಗಾಡಿ ಸರ್. ಇದು 2005 ಮಾಡಲು ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್ 95,000 ನೋಡಿದೆ. 5 ಆಫ್ಟರ್ ಮಾರ್ಕೆಟ್ ಎಲ್ಲ ವೀಲ್ಸ್, 5 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನೀವು ತೋರಿಸಬಹುದು. ಓಕೆ ಅಂಡ್ ಇವಾಗ ಜಸ್ಟ್ ಬಂದಿರೋ ಗಾಡಿ ನೋಡಬಹುದು. ವರ್ಷಾ ಇದಾರೆ ಸರ್. ಹೌದು ಸರ್, ಕ್ಲೀನ್ ಎಲ್ಲ ಮಾಡ್ತಾರೆ. ಹೀಗೆ ಇಂಟೀರಿಯರ್ ಹೋಗೋದಾದ್ರೆ ನಿಮ್ಗೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮ್ಗೆ. ರೇರ್ ಸೈಡ್ ನಿಮ್ಗೆ ಚೆನ್ನಾಗಿದೆ ಸರ್. VXI ಸರ್, ಇದು ಗಾಡಿ ಟೆಸ್ಟ್ ಡ್ರೈವ್ ಮಾಡಿದ್ರೆ 100% ಗಾಡಿ ತಗೊಂಡೋಗ್ತಾರೆ ಸರ್. ಅಷ್ಟು ಚೆನ್ನಾಗಿದೆ ಮೆಕ್ಯಾನಿಕ್ ಫೀಲಿಂಗ್. ಪ್ರೈಸಿಂಗ್ ಆತರ ಕೊಟ್ಬಿಡಿ ಸರ್. ಹಂಗಂದ್ರೆ ಹೇಳಿ, ಪ್ರೈಸಿಂಗ್ ಆತರ ಕೊಟ್ಬಿಡಿ. ಈ ತರ ಇರೋದು ಈ ತರ ಕಂಡೀಷನ್ ಗಾಡಿ ನೀವು BTM, ಜಯನಗರ, JP ನಗರ ಸೈಡ್ ಹೋದ್ರೆ 2.5 ಲಕ್ಷ ಹೇಳ್ತಾರೆ. ಈ ಟೆಸ್ಟ್ ಅಲ್ಲಿ ಇರೋದು ನಮ್ ಶೋರೂಮಿಗೆ ಬರ್ಲಿ 1,75,000 ಕೊಟ್ಬಿಡ್ತೀನಿ. 1,75,000ಕ್ಕೆ ನಿಮ್ಗೆ ಬಲಿನೋ 5 ಮ್ಯಾಗ್ವಿಲ್ ಇರೋ ಗಾಡಿ. 5 ಮ್ಯಾಗ್ವಿಲ್, 5 ಬ್ರ್ಯಾಂಡ್ ನ್ಯೂ ಟೈರ್ ಇರೋದು 50-60 ಸಾವಿರ ಅದಲ್ಲೇ ಫಿಟ್ಟಿಂಗ್ ಇದೆ ಸರ್. ಬರೀ ಅವ್ರಿಗೆ ಗಾಡಿಗೆ 1 ಲಕ್ಷ ಚಿಲ್ಲರೆ ಗಾಡಿ ಕೊಟ್ಟಂಗ ಆಗುತ್ತೆ. ಓಕೆ ಹಾಗೆ ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು I20 ಸರ್. I20 ಅವಾಗ ನಿಮ್ಗೆ 2-3 ಗಾಡಿ ಪೆಟ್ರೋಲ್ ಗಾಡಿ, ಡೀಸೆಲ್ ಗಾಡಿ ತೋರಿಸಿದೆ. ಇದು ಪೆಟ್ರೋಲ್ 2015 ಸೆಕೆಂಡ್ ಓನರ್, 1 ಲಕ್ಷ ಚಿಲ್ಲರೆ ಹೊಡಿದೆ. ಶೋರೂಮ್ ಮೇಂಟೆನೆನ್ಸ್, ಬಟನ್ ಸ್ಟಾರ್ಟ್, ಟಾಪ್ ಅಂಡ್ ಮಾಡ್ಲಿದ್ದು ಯಾವ್ದು ಸಿಸ್ಟಮ್ ಬರುತ್ತೆ ಎಲ್ಲ ಇದೆ. ಆಸ್ತಾ ಸರ್, ಆಸ್ತಾ ವೇರಿಯಂಟ್ ಆಗಿರೋದು ನಿಮಗೆ. ಹೌದು, ಫುಲ್ಲಿ ಟಾಪ್ ಅಂಡ್ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಅಂಡ್ ರೇರ್ ಸೈಡ್ ನಿಮ್ಗೆ ತೋರಿಸೋದ್ರೆ ಚೆನ್ನಾಗಿದೆ. ಅಂಡ್ ಹಾಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಡೀಸೆಲ್ ಪೆಟ್ರೋಲ್ ಸರ್. ಇದು ಮೈಲೇಜ್ ಸರ್ ಪೆಟ್ರೋಲ್ 16 ಎಲ್ಲ ಬರುತ್ತೆ ಸರ್. ಅಂಡ್ ಪ್ರೈಸಿಂಗ್ ಸರ್? ಪ್ರೈಸಿಂಗ್ 575 ಹೇಳ್ತಾ ಇದೀವಿ. ನೀವು ವೀಕ್ಷಕರನ್ನ ಬಂದ್ರೆ 560 ಫೈನಲ್ ಮಾಡ್ಕೊಡ್ತೀವಿ. 5,60,000ಕ್ಕೆ ಫುಲ್ಲಿ ಟಾಪ್ ಅಂಡ್ ಗಾಡಿ ಸಿಗ್ತಿರೋದು ವಿತ್ ಮ್ಯಾಗ್ವಿಲ್ ಇರುತ್ತೆ ನಿಮಗೆ. ನೆಕ್ಸ್ಟ್ ಗಾಡಿ ಸರ್ SX4 ಸರ್. ಲಕ್ಸುರಿ ವೆಹಿಕಲ್, VIP ವೆಹಿಕಲ್ಸ್ ಅಂತಾನೆ ಹೇಳ್ಬೋದು. ಮಿನಿಸ್ಟರ್ಗಳೆಲ್ಲ ಡೆಲ್ಲಿಯಲ್ಲಿ ಆ ಕಡೆ ಎಲ್ಲ ಯೂಸ್ ಮಾಡ್ತಾರೆ. ಗಟ್ಟಿ ಗಾಡಿ ಇದು. ಓಕೆ ಅದಕ್ಕೆ ಇದು ಡೀಸೆಲ್. ಮೈಲೇಜ್ ಪೆಟ್ರೋಲ್ ಗಾಡಿಗಳು ನಿಮಗೆ ಸುಮಾರು ಸಿಗುತ್ತೆ, ಡೀಸೆಲ್ ಸಿಗೋದು ಕಡಿಮೆ ಸಿಗುತ್ತೆ. ಸೇಮ್ ಇದು ಶಿಫ್ಟ್ ಇಂಜಿನ್ ಬರುತ್ತೆ. ಇದರಲ್ಲೂ 20+ ಮೈಲೇಜ್ ಬರುತ್ತೆ. ಟಾಪ್ ಅಂಡ್ ಇದು ಏರ್ ಬ್ಯಾಗು, ABS, ಮ್ಯಾಗ್ವಿಲ್, ಫ್ಯಾಬ್ರಿಕ್ ಸೀಟ್ ಕುಷನ್ ಅಂತೂ ತುಂಬಾ ಚೆನ್ನಾಗಿದೆ. ಅದು ಒಂದ್ ಸೈಡ್ ಡ್ಯಾಮೇಜ್ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್. ಸಡನ್ ಅಲ್ಲಿ ಒಳ್ಳೆ ಲಕ್ಸುರಿ ವೆಹಿಕಲ್ ಇದು. ಸೊ SX ಡೀಸೆಲ್ ವೇರಿಯಂಟ್ ಗೆ ಪ್ರೈಸಿಂಗ್ ಏನು ಹೇಳ್ತೀರಾ? 2012 ಮಾಡಲು ಸರ್. 2012 ನೀವು ಶಿಫ್ಟ್ ಡಿಸೈರ್ ತಗೊಳಕ್ ಹೋದ್ರೆ 4.5 ಲಕ್ಷ ಇದೆ. ಡಿಸೈರ್ ಗಿಂತ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಿಂತ ಜಾಸ್ತಿ ಫೀಚರ್ಸ್ ಇದೆ ಇದರಲ್ಲಿ. 3,30,000 ಹೇಳ್ತಾ ಇದ್ದೀವಿ ಸರ್. ವೀಕ್ಷಕರು ಏನಾದ್ರು ಬಂದ್ರೆ ಇನ್ನೂ 10-15 ಸಾವಿರ ಬಿಟ್ಕೊಡ್ಬಿಡೋಣ ಸರ್. 3,35,000 ಆರಾಮಾಗಿ ಒಂದು 3,10,000. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಇರುವಂತ ವೆಹಿಕಲ್ 3 ಲಕ್ಷಕ್ಕೆ ಮಾಡ್ಕೊಡ್ತೀರಾ? ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಹಾಗೆ ನೆಕ್ಸ್ಟ್ ರಿಡ್ಸ್ ಸರ್. ಇಲ್ಲ ರಿಡ್ಸಾ? ಓಕೆ ರಿಡ್ಸ್ ಸರ್. ಇದು ಶೋರೂಮ್ ಮೇಂಟೆನೆನ್ಸ್ 2011 ZXi ಸರ್. ಇದು ಇದರಲ್ಲೂ ನಿಮ್ಗೆ ಏರ್ ಬ್ಯಾಗ್, ABS, 5 ಬ್ರ್ಯಾಂಡ್ ನ್ಯೂ ಟೈರ್ ನೀವು ನೋಡ್ಬೋದು. ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಶೋರೂಮ್ ಮೇಂಟೆನೆನ್ಸ್. ಓಕೆ ರೇರ್ ಸೈಡ್ ನಿಮ್ಗೆ 2011 ಇಂಟೀರಿಯರ್ ನಿಮ್ಗೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಬ್ಯಾಕ್ ವೈಫರ್, ಇನ್ಬಿಲ್ಟ್ ಸಿಸ್ಟಮ್, ZXi ಟಾಪ್ ಅಂಡ್ ಮಾಡಲು ಬರುತ್ತೆ. 2 ಏರ್ ಬ್ಯಾಗ್ ಅಂಡ್ ಮ್ಯೂಸಿಕ್ ಅಲ್ಲಿ ಸ್ಟೀರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಸಿಸ್ಟಮ್ ಎಲ್ಲ ಇದೆಲ್ಲ ಬರುತ್ತೆ. ಬಟನ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಹಾಗೆ ವಿತ್ ABS. ZXi ಗೆ ಏನ್ ಕೋಟ್ ಮಾಡ್ತಿರೋದು ಸರ್? ಸರ್ 3,15,000 ಹೇಳ್ತಾ ಇದೀವಿ ಸರ್. ವೀಕ್ಷಕರು ಏನೋ ಬಂದ್ರೆ ಇನ್ನೊಂದು 10,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 3,15,000 ಅಂದ್ರೆ VXi ಬೆಲೆಯಲ್ಲಿ ZXi ಕೊಡ್ತಾ ಇದೀನಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. ಹಾಗೆ ನೆಕ್ಸ್ಟ್ ಮತ್ತೊಂದು XUV 500 ಇರೋದು ಸರ್. XUV ನಿಮ್ಗೆ ಅವಾಗ ವೈಟ್ ತೋರಿಸಿದೆ. ಇದು ಸಿಲ್ವರ್. ಅದು 2013, ಇದು 2014 W8 ಟಾಪ್ ಅಂಡ್ ಮಾಡಲಿ. ಇದು ಸೆಕೆಂಡ್ ಓನರ್ ಆಗಿದೆ. ವಿತ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. 8 ಏರ್ ಬ್ಯಾಗ್ ಇರೋ ಗಾಡಿ. ಇಂಟೀರಿಯರ್ 2014 ಸೆಕೆಂಡ್ ಓನರ್, AC, W8 ಅಂಡ್ ಎಲ್ಲ ಫೀಚರ್ಸ್ ಎಲ್ಲ ಸೇಮ್ ಕ್ಯಾರಿಯರ್ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ, ಎಲ್ಲ ಇದೆ. ಓಡಿರೋದು 1,02,000 ಓಡಿದೆ ಸರ್. ಪ್ರೈಸಿಂಗ್
ಸರ್ ಪ್ರೈಸಿಂಗ್ ನಿಮಗೆ ಮಾರ್ಕೆಟ್ ಅಲ್ಲಿ 8.5 ಲಕ್ಷ ಇದೆ ಸರ್ 14 ಮಾಡಲು. ನಮ್ಮ ಶೋರೂಮಿಗೆ ಬರ್ಲಿ 795 ಫೈನಲ್ ಮಾಡ್ಕೊಡ್ತೀನಿ. 7,95,000 14 ಮಾಡಲು W8. Okay. ಹಾಗೆ ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ VXI ವೇರಿಯಂಟ್ ಸರ್. ಸರ್ 2010 ಮಾಡಲ್ ಇದು, 3rd ಓನರ್, ಶೋರೂಮ್ ಮೇಂಟೆನೆನ್ಸ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್ ಇದು. ಓಕೆ, ಟೈರ್ ಕಂಡೀಷನ್ ನೋಡಬಹುದು ಅಂಡ್ ನಾರ್ಮಲ್ ಟೈರ್ ಬರುತ್ತೆ ನಿಮಗೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ರೆಕಾರ್ಡೆಡ್ ಗಾಡಿ, 3rd ಓನರ್ ಆಗಿರೋದು ನಿಮಗೆ. ಅಂಡ್ ಪ್ರೈಸಿಂಗ್ ಸರ್ ಇದಕ್ಕೆ ಸರ್ ಮಾರ್ಕೆಟ್ ಅಲ್ಲಿ 3 ಲಕ್ಷ ಇದೆ ಸರ್. ನಮ್ಮ ಶೋರೂಮಿಗೆ ಬರ್ಲಿ 275 ಫೈನಲ್ ಮಾಡ್ಕೊಡ್ತೀನಿ. 2,75,000 10 ಮಾಡಲು ಕೊಡ್ತಾ ಇದ್ದೀನಿ. ಅದು ಶೋರೂಮ್ ಮೇಂಟೆನೆನ್ಸ್ ಆಗಿರೋದು ವೆಹಿಕಲ್. ಅದು ಬೇಡ, ಇನ್ನೊಂದು ಗಾಡಿ ಸ್ವಿಫ್ಟ್ ಇರೋದು ಸರ್. ಸರ್ ಅದು ಟಾಪ್ ಎಂಡ್ ಮಾಡಿ, ಇದು VXI ಸರ್. ಅದು VXI ವೇರಿಯಂಟ್ ಆಗಿರೋದು, ಮ್ಯಾಗ್ ವೀಲ್ ಬರುತ್ತೆ ನಿಮಗೆ. ಅದಕ್ಕೆ ನಾರ್ಮಲ್ ಟೈರ್ ಬರುತ್ತೆ, ಅದಕ್ಕೆ ಮ್ಯಾಗ್ ವೀಲ್ ಬರುತ್ತೆ. ಇದು ZXI ಸರ್. ಇದು VXI. ಹಾ ಹೌದು, ZXI ಟಾಪ್ ಎಂಡ್ ಮಾಡಲ್ ಇದು, 2009 ಮಾಡಲು. ಓಕೆ, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಇದು 2nd ಓನರ್ ಸರ್, ಶೋರೂಮ್ ಮೇಂಟೆನೆನ್ಸ್. ಇದು ಕೂಡ ತುಂಬಾ ಚೆನ್ನಾಗಿದೆ. 79,000 ನೋಡಿದೆ ಸರ್. ಪ್ರೈಸಿಂಗ್ ಸರ್ ಇದು ನಿಮ್ಗೆ 275 ಫೈನಲ್ ಮಾಡ್ಕೊಡ್ತೀನಿ. 2,75,000 2,75,000ಕ್ಕೆ ZXI ಕೊಡ್ತಾ ಇದೀನಿ. ಏರ್ ಬ್ಯಾಗ್, ABS ಎಲ್ಲ ಇರೋದು. ಓಕೆ, ಹಾಗೆ ಮತ್ತೊಂದು ಸ್ಯಾಂಟ್ರೋ ರೆಡ್ ಕಲರ್ ಅಲ್ಲಿ 2006 ಸಿಂಗಲ್ ಓನರ್ ಸರ್. ತುಂಬಾ ಚೆನ್ನಾಗಿದೆ. ಏನು ರೀಪೇಂಟ್, ಆಕ್ಸಿಡೆಂಟ್, ಒಂದು ಗ್ಲಾಸ್ ಕೂಡ ಚೇಂಜ್ ಆಗಿಲ್ಲ. 2 ಕೀ ಇದೆ. AC, ಪವರ್ ಸ್ಟೇರಿಂಗ್, 2 ಡೋರ್ಸ್, ಪವರ್ ವಿಂಡೋ ಎಲ್ಲ ಬರುತ್ತೆ. ನೋಡಬಹುದು. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಮೆಕ್ಯಾನಿಕ್ಸಮ್ ಎಲ್ಲ ತುಂಬಾ ಚೆನ್ನಾಗಿದೆ. ಔಟ್ಲುಕ್, ಬಾಡಿ ಲೈನಿಂಗ್ ಎಲ್ಲ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಜಿಂಗು ಈ ತರ ಗಾಡಿ ಸಿಗೋದು ಅಂಡ್ ರೀಸೇಲ್ ವ್ಯಾಲ್ಯೂನೇ ಜಾಸ್ತಿ ಅಂತ ಹೇಳ್ಬೋದು ಗಾಡಿಗೆ. ಅಂಡ್ ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್? ಸರ್ 1,55,000 ಫೈನಲ್ ಮಾಡ್ಕೊಡ್ತೀನಿ. 1,50,000 155 ಫೈನಲ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್, ಡಬಲ್ ಕೀ ಎಲ್ಲ ಇದೆ. ಶೋರೂಮ್ ಮೇಂಟೆನೆನ್ಸ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಅಂಡ್ ಓಡಿರೋದು ಎಷ್ಟು ಅಂತ ಹೇಳಿದ್ರೆ ಸರ್? 79,000 ನೋಡಿದೆ ಇದನ್ನು. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಫೋರ್ಡ್ ಫೀಗೋ ಇರೋದು ಸರ್. 2010 2nd ಓನರ್, ಡೀಸೆಲ್ ಸರ್. ಇದು ಡೀಸೆಲ್ ವೇರಿಯಂಟ್. ಹೌದು. ಓಕೆ, ಅಂಡ್ ಗಾಡಿ ನೋಡಬಹುದು. ಟೈರ್ ಕಂಡೀಷನ್ ನಿಮಗೆ ತೋರಿಸ್ತಿದ್ದೀನಿ. ಅಂಡ್ ರೆಡ್ ಕಲರ್ ಅಲ್ಲಿ, ಚೆರಿ ರೆಡ್ ಅಲ್ಲಿ ಯಾರು ಹುಡುಕ್ತಿರೋರಿಗೆ 41 ಪಾಸಿಂಗ್ ಆಗಿರೋದು. ಟೈರ್ ಕಂಡೀಷನ್ ತೋರಿಸೋದು ಆದ್ರೆ ಚೆನ್ನಾಗಿದೆ. ಇಂಟೀರಿಯರ್ ಫ್ಯಾಬ್ರಿಕ್ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಹಾಗೆ ಇಂಟೀರಿಯರ್ ರೇರ್ ಸೈಡ್ ಎಲ್ಲ ಚೆನ್ನಾಗಿದೆ. ಬಾಡಿ ಲೈನ್ ಚೆನ್ನಾಗಿದೆ. ಅಂಡ್ ಡೀಸೆಲ್ ವೇರಿಯಂಟ್ ಫೀಗೋಗೆ ಪ್ರೈಸ್ ಸರ್ ಇದು 2,05,000 ಕೊಡ್ತೀನಿ ಸರ್. 2 ಲಕ್ಷ ರೌಂಡ್ ಫಿಗರ್ ಮಾಡ್ಕೊಡೋಣ ಬಿಡಿ ಸರ್, ಖಂಡಿತ. ಹಾಗೆ ಮತ್ತೊಂದು ಸ್ಕೋಡಾ ಫ್ಯಾಬಿಯಾ ಇರೋದು. ಹಾ ಸರ್ 2010 ಮಾಡಲು, 3rd ಓನರ್, ಶೋರೂಮ್ ಮೇಂಟೆನೆನ್ಸ್, ಪೆಟ್ರೋಲ್. ಇದು ಟಾಪ್ ಎಂಡ್ ಮಾಡಲು ಬರುತ್ತೆ ನಿಮಗೆ. ಓಕೆ, ಅಲೈ ವೀಲ್ಸ್, ಫ್ಯಾಬ್ರಿಕ್ ಕುಷನ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಇಂಟೀರಿಯರ್ ತೋರಿಸಬಹುದು. ಓಕೆ, ಪೆಟ್ರೋಲ್ ಟಾಪ್ ಎಂಡ್ ಮಾಡಿ, ಮಿನಿ ಪೋಲೋ ಅಂತಾನೆ ಹೇಳ್ಬೋದು ಇದಕ್ಕೆ. ಮೈಲೇಜ್ ಸರ್ ಅದಕ್ಕೆ? ಮೈಲೇಜ್ 15 ಬರುತ್ತೆ. ಪೆಟ್ರೋಲ್. ಡೀಸೆಲ್ ಆದ್ರೆ 18+ ಬರುತ್ತೆ. ಇದು 15 ಬರುತ್ತೆ. ಓಡಿರೋ ಸರ್ ಇದು 90,000 ನೋಡಿದೆ. ಓಕೆ, ಪ್ರೈಸ್ ಎಲ್ಲ 5 lakhs 6 lakhs ಏನೂ ಆಗಲ್ಲ ಸರ್. ಹೌದು. ಪ್ರೈಸಿಂಗ್ 2,10,000 ಫೈನಲ್ ಮಾಡ್ಕೊಡ್ತೀನಿ. ಸ್ಕೋಡಾ ಫ್ಯಾಬಿಯಾ ಟಾಪ್ ಎಂಡ್ ಮಾಡಲು. ಹೌದು. ಓಕೆ, i10 ಬೆಲೆಯಲ್ಲಿ ಕೊಡ್ತಾ ಇದ್ದೀನಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ಸರ್ ಮತ್ತೆ ಸರ್ ಫೀಗೋ ನಿಮ್ಗೆ ಹೇಳಿದೆ ನನ್ನ ಹತ್ರ 5-6 ಗಾಡಿ ಇದೆ ಅಂತ ಹೇಳಿ. ಯಾವಾಗ ಒಂದು 3 ಗಾಡಿ ತೋರಿಸಿದ್ದೀನಿ. ಇದು 15 ಮಾಡಲು ಸರ್. ಅದೇ ಕಲರ್ ಅಲ್ಲಿ ಫೀಗೋಗಳಿದೆ. ಹೌದು, 2015 2nd ಓನರ್, ಡೀಸೆಲ್. ಇದು ಓಕೆ, ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಮಾಡಲ್ ಇದೆ ಸರ್. ಇದಕ್ಕೆ 2 ಲಕ್ಷ ಆರಾಮಾಗಿ ಲೋನ್ ಆಗ್ಬಿಡುತ್ತೆ. ಓಕೆ, ಅಂಡ್ ಟೈರ್ ಕಂಡೀಷನ್, ಇಂಟೀರಿಯರ್ ಲೆದರ್ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಅಂಡ್ ಡೀಸೆಲ್ ವೇರಿಯಂಟ್ ಆಲ್ಮೋಸ್ಟ್ ಮೋರ್ ದನ್ 20 ಮೈಲೇಜ್ ಬಂದೇ ಬರುತ್ತೆ. ಅಂಡ್ ಟೈರ್ ಕಂಡೀಷನ್ ತೋರಿಸಿದೀನಿ. ಅಂಡ್ ಇಂಟೀರಿಯರ್ ನಿಮ್ಗೆ ತೋರಿಸೋದಾರೆ ಚೆನ್ನಾಗಿದೆ. ಇಂಟೀರಿಯರ್ ಒಂದ್ ಸ್ವಲ್ಪ ಟೇರ್ ಆಗಿದೆ ಈ ಕಡೆ ಸೈಡ್. ಅಂಡ್ ಒಂದ್ ಸ್ವಲ್ಪ ಟೈರ್, ಯಾಕಂದ್ರೆ ಅದನ್ನ ಮಾಡ್ಕೋಬಹುದು ನೀವು. ಒಂದ್ ಹಾರ್ಡ್ಲಿ 3,000 ಖರ್ಚಿರುತ್ತೆ ಅದು. ಹೌದೌದು. ಸೊ ಪ್ರೈಸಿಂಗ್ ಸರ್ 2,85,000 ಹೇಳ್ತಾ ಇದ್ರು ಸರ್. ಇದು ಒಂದು 10,000 ಹೆಚ್ಚು ಕಡಿಮೆ ಮಾಡ್ಕೊಡ್ಬಿಡ. ನಾನು ವ್ಯೂಯರ್ಸ್ ಏನೋ ಬಂದ್ರೆ 2,75,000 275ಗೆ 15 ಮಾಡಲು ಕೊಡ್ತಾ ಇದೀನಿ. ಓಕೆ, i10 ನೋಡೋರ್ಗೆ ಸರ್. ಸರ್ i10 2010 2nd ಓನರ್ ಸರ್. ಇದು ಮ್ಯಾನುವಲ್, ಇದು ಆಟೋಮೆಟಿಕ್. ಸೇಮ್ ಕಲರ್ ಅಲ್ಲಿ ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಬೋದು. ಸೇಮ್ ಕಲರ್, ಸೇಮ್ ಮಾಡಲ್, ಸೇಮ್ ಕಲರ್. ಓಕೆ, ಓನರ್ ಸರ್? ಇದು 2nd ಓನರ್, ಇದು 2nd ಓನರ್. ಓಡಿರೋ ಸರ್ ಇದು? ಇದು 81,000 ಓಡಿದೆ. ಅದು 88,000 ನೋಡಿದೆ. ಪ್ರೈಸಿಂಗ್ ಅಲ್ಲಿ? ಪ್ರೈಸಿಂಗ್ ಅಲ್ಲಿ ಇದು ನಿಮ್ಗೆ 2,55,000 ಇದೆ. ಇದು ಬಂದ್ಬಿಟ್ಟು ಆಟೋಮೆಟಿಕ್ ಅಲ್ಲ, ಸ್ವಲ್ಪ ಜಾಸ್ತಿ ಇದೆ. 285 ಇದೆ. ಸ್ವಲ್ಪ ಎದುರುಗಡೆ ಬರ್ಲಿ, ಒಂದು 75 ಮಾಡ್ಕೊಡೋಣ. ಓಕೆ, 280 ಆಗಿರುತ್ತೆ ನಿಮ್ಗೆ. ಇಂಟೀರಿಯರ್ ನೋಡಬಹುದು. ಇದಕ್ಕೆ ಫ್ಯಾಬ್ರಿಕ್ ಬರುತ್ತೆ, ಅದಕ್ಕೂ ಸೇಮ್ ಬರುತ್ತೆ ನಿಮ್ಗೆ. ಒಂದ್ಸರ್ತಿ ಆಟೋಮೆಟಿಕ್ ಬೇಕಂದ್ರೆ ಆಟೋಮೆಟಿಕ್ ಇದೆ, ಮ್ಯಾನ್ಯುವಲ್ ಬೇಕಂದ್ರೆ ಮ್ಯಾನ್ಯುವಲ್ ಇದೆ. ಅಂಡ್ ಟೈರ್ ಕಂಡೀಷನ್ ಕೂಡ ತಗೊಂಡ್ರೆ ಗಾಡಿ ಓಡಿಸೋದು ಅಷ್ಟೇ ಆಗಿರೋದು. ಆ ಕಡೆ ಒಂದ್ ಗಾಡಿ ಇದೆ ಬ್ರಿಜಾ ಸರ್. ಅದು ಅಡ್ವಾನ್ಸ್ ಆಗಿದೆ ಸರ್. ಓಕೆ, ಹಾಗೆ ನೆಕ್ಸ್ಟ್ ಡಿಸೈರ್ ಒಂದಿರೋದು. SX4 ಬೇಡ ಅಂದ್ರೆ ನಮ್ಮ ಹತ್ರ ಇನ್ನೊಂದು ಆಪ್ಷನ್ ಇದೆ ಸರ್. ರೆಡ್ ಕಲರ್ ಅಲ್ಲಿ ಡಿಸೈರ್ ಬಂದಿದೆ. 11 ಮಾಡಲು ಸರ್. ಇದು ವಿತ್ ಅಲಾಯ್ಸ್ ಎಲ್ಲ ಟಾಪ್ ಎಂಡ್ ಮಾಡಲು ಸರ್. ಇದು ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, 5 ಬ್ರ್ಯಾಂಡ್ ನ್ಯೂ ಟೈರ್. ನೀವು ನೋಡಿ, ನಮ್ಮ ಹತ್ರ ಬಂದ್ರೆ ಟೈರ್ ನಿಮಗೆ ಗೊತ್ತಿರುತ್ತೆ. ಎಲ್ಲಾ ವಿಡಿಯೋದಲ್ಲಿ ನೀವು ತೋರಿಸ್ತಾ ಇರ್ತೀನಿ. ಕರ್ನಾಟಕ ಕಾರ್ ಝೋನ್ ಅಲ್ಲಿ ಟೈರ್ಗಳು ಹೆಂಗಿರುತ್ತೆ ಅಂತ ಹೇಳಿ, ಗಾಡಿ ಕಂಡೀಷನ್ ಹೆಂಗಿರುತ್ತೆ ಅಂತ ಹೇಳಿ. ಎಲ್ಲರೂ ಸೆಕೆಂಡ್ ಹ್ಯಾಂಡ್ ಹಾಕ್ತಾರೆ, ನಾವು ಹತ್ರ ಹಾಕೋಲ್ಲ. ಬ್ರ್ಯಾಂಡ್ ನ್ಯೂ ವಿತ್ ಟೈರ್ ಮೇನ್ ಇಂಪಾರ್ಟೆಂಟ್ ಅಲ್ವಾ ಸರ್? ಹೌದು. ಇದು ಕಾಲ್ ಇಂಪಾರ್ಟೆಂಟ್, ಗಾಡಿಗೆ ಟೈರ್ ಇಂಪಾರ್ಟೆಂಟ್. ಹೌದು. ಅಂಡ್ ಓಡಿರೋದು ಸರ್ ಡೀಸೆಲ್. ಇದು 1 ಲಕ್ಷ ಓಡಿದೆ ಸರ್. ZD ಡೀಸೆಲ್ ಟಾಪ್ ಎಂಡ್ ಮಾಡಲಿ, 20+ ಮೈಲೇಜ್ ಬರುತ್ತೆ. ಏರ್ ಬ್ಯಾಗ್, ABS, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, 5 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ತುಂಬಾ ಚೆನ್ನಾಗಿದೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 365 ಇರ್ತದೆ ಸರ್. ಎದುರುಗಡೆ ಬರ್ಲಿ, ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ, 3,50,000 ಆಗ್ಬೋದು. 50-55,000 ಮಾಡ್ಕೊಡೋಣ ಸರ್.